ನಮಸ್ಕಾರ. ಇದೊಂದು ವಿಶೇಷ ಸಂದರ್ಭ, ವಿಶೇಷ ಕಾರ್ಯಕ್ರಮ. ಎಸ್, ಇಲ್ಲಿ ಬಂದು ಕುಳಿತಾಗ ನನಗೆ 80ರ ದಶಕ ನೆನಪಾಗತ್ತೆ. ನಾನು ಪತ್ರಿಕೋದ್ಯಮಕ್ಕೆ ಬಂದ ಆ ದಿನಗಳಲ್ಲಿ ಒಬ್ಬರನ್ನು ನೋಡೋದಕ್ಕೆ ಇಷ್ಟಪಟ್ಟಿದ್ದೆ. ಅವರ ಸಂದರ್ಶನ ಮಾಡಬೇಕು ಅಂತ ಆಸೆಪಟ್ಟಿದ್ದೆ. ನಂತರ ಅವರ ಸಂದರ್ಶನ ಮಾಡಿದೆ, ಒಂದು ಬಾರಿ ಅಲ್ಲ, ಹಲವು ಬಾರಿ. ಅವರು ನನ್ನ ಮೇಲೆ ಬೀರಿದ ಪ್ರಭಾವ ಇದೆಯಲ್ಲ, ಅದು ಅಗಣಿತ. ಇವತ್ತು ಕೂಡ ನಾನು ಅವ್ರು ನೆನಪು ಮಾಡ್ತೇನೆ. ಅವ್ರು ಯಾರು ಅಂತ ನಿಮಗೆ ಗೊತ್ತಿರ್ಬೋದು, ಡಾಕ್ಟರ್ ರಾಜ್ಕುಮಾರ್. ಎಸ್, ಅವರ ಜೊತೆ ಹಲವು ಸಂದರ್ಭದಲ್ಲಿ ಆತ್ಮೀಯವಾಗಿ ಮಾತನಾಡಿದ್ದೇನೆ. ನಾನು ಅದರ ಬಗ್ಗೆ ಕೆಲವು ಕಡೆ ಬರೆದಿದ್ದೇನೆ. ಇವತ್ತು ವಿಶೇಷ ಯಾಕೆ ಅಂತಂದರೆ, ನಾನು ಅವರನ್ನು ನೆನಪು ಮಾಡಿಕೊಂಡು ನಮ್ಮ ಅತಿಥಿಗಳನ್ನು ತಮಗೆ ಪರಿಚಯ ಮಾಡಿಕೊಡ್ತೀನಿ. ನನ್ನ ಜೊತೆ ಇದ್ದಾರೆ ಅಭಿಜಾತ ಕಲಾವಿದ ಅಂತ ಹೇಳ್ತೀನಿ ನಾನು. ನೀವೆಲ್ಲ ಪವರ್ ಸ್ಟಾರ್ ಅಂತೀರಿ, ಸೊ ನಾನು ಅಭಿಜಾತ ಕಲಾವಿದ ಅಂತ ಕರೀತೀನಿ. ಅವರು ಪುನೀತ್ ರಾಜ್ಕುಮಾರ್ ಸರ್, ವೆಲ್ಕಮ್ ಟು ದ ಶೋ. ಸರ್, ಥ್ಯಾಂಕ್ ಯು ಸೊ ಮಚ್. ನಾನು ಮಾತನಾಡುವಾಗ, ನಿಮ್ಮನ್ನ ಜೊತೆ ಮಾತನಾಡುವಾಗ ನಮಗೆ ನಿಮ್ಮ ತಂದೆಯವ್ರು ನೆನಪಾಗ್ತಾರೆ. ನನ್ನ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ನನಗೆ ಇಂದಿರಾ ಗಾಂಧಿ ಇಂಟರ್ವ್ಯೂ ಮಾಡಬೇಕು ಅಂತ ಆಸೆ ಬಂದಿತ್ತು, ಮಾಡಿದೆ. ನಂತರ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಂದರ್ಶನ. ನನಗಿರುವ ಕುತೂಹಲ ಸರ್, ನಿಮ್ಮ ಬಾಲ್ಯದ ನೆನಪಲ್ಲಿ ನಿಮ್ಮ ಅಪ್ಪಾಜಿ ನಿಮ್ಮ ಜೊತೆ ಹೇಗಿದ್ದರು? ತುಂಬ ಬ್ಯುಸಿಯಾಗಿದ್ದರು. ಅಂದರೆ ಹಾಗಾಗಿ ತಂದೆಯವ್ರ ಜೊತೆ ಎಲ್ಲ ಕಡೆಗೂ ಓಡಾಡೋಕೆ ಒಂದು ಸಂದರ್ಭ ಸಿಕ್ಕಿದ್ದು. ನನ್ನ ಸ್ಕೂಲ್ ಕಟ್ಟಾಗಿ ನಾನು ತಂದೆಯವ್ರ ಜೊತೆಗೆ ಸುಮಾರು ಸಲ ಎಲ್ಲ ಪಿಕ್ಚರ್ ಶೂಟಿಂಗ್ಗಳಿಗೂ ಮತ್ತು ಅವ್ರ ಜೊತೆಗೆ ಇರ್ತಾಯಿದ್ವಿ. ಸೊ ಹಾಗಾಗಿ ನೆನಪುಗಳಿಗೆ ಸಾವಿರಾರು ನೆನಪುಗಳು. ಹಾಗಾಗಿ ಅದಕ್ಕೊಂದು ಪುಸ್ತಕನೇ ಬರೆದ್ಬಿಟ್ಟಿದ್ದೆ, ದ ಪರ್ಸನ್ ಬಿಹೈಂಡ್ ದಿ ಪರ್ಸನಾಲಿಟಿ ಅಂತ ಹೇಳಿ. ಸೊ ತುಂಬ ಒಳ್ಳೊಳ್ಳೆ ನೆನಪುಗಳು. ಆ ನೆನಪುಗಳಿಗೆ ಯಾವತ್ತೂ ಒಂದು ಹೃದಯದಲ್ಲಿ ತುಂಬ ಒಳ್ಳೆ ನೆನಪುಗಳಾಗಿ, ಒಂದು ಮಾರ್ಗದರ್ಶನ ಆಗಿ. ಯಾವತ್ತಾದರೂ ಸಿಟ್ಟು ಮಾಡ್ಕೊಂಡಿದ್ರ ಅಂತ ನೆನಪುಗಳಿವೆ? ತುಂಬ ಕಡಿಮೆ. ಅಂದರೆ ಬಹುಶಃ ಚಿಕ್ಕ ವಯಸ್ಸಲ್ಲಿ ಒಂದು 2-3 ವಿಷಯಕ್ಕೆ ಸಿಟ್ಟು ಮಾಡ್ಕೊಂಡಿರ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಅವರ ಕಡೆ ದಿನಗಳಲ್ಲಿ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಯಾವತ್ತೂ ಅವ್ರು ಯಾರ ಮೇಲೂ ಸಿಟ್ಟು ಮಾಡ್ಕೊಂಡಿರಲಿಲ್ಲ. ಚಿಕ್ಕ ಪುಟ್ಟ ಸಿಟ್ಟುಗಳಿತ್ತು. ಅಂದರೆ ಅವ್ರಿಗೆ ಇದನ್ನು ಮಾಡಬೇಡ ಅಂದರೆ ಆಗ್ತಿರ್ಲಿಲ್ಲ. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅವ್ರಿಗೊಂದು ನೀ ಪ್ರಾಬ್ಲಮ್ ಇತ್ತು. ಹಾಗಾಗಿ ಅವ್ರಿಗೆ ಯೋಗ ಮಾಡಿಬಿಡಿ ಅಂದರೆ ಇಷ್ಟ ಆಗ್ತಿರ್ಲಿಲ್ಲ. ಇವತ್ತಿಲ್ಲಿಗೆ ಈ ಊರಿಗೆ ಹೋಗಬೇಕು ಅಂದರೆ ಇವತ್ತು ಬೇಡ, ಇನ್ನೊಂದು 2 ದಿನ ಬಿಟ್ಟಲ್ಲಿ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿ ಹೋಗೋಣ ಅಂದಾಗ ಅದನ್ನು ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಸಿಟ್ಟು ಮಾಡ್ಕೊಡೋರು ಅಷ್ಟೇ ಹೊರತು ಇಲ್ಲದಿದ್ರೆ ಅವರಲ್ಲಿ ಸಿಟ್ಟು ಅನ್ನೋದು ಬಂದೇ ಇರಲಿಲ್ಲ. ಎಸ್, ಸಾಧಾರಣವಾಗಿ ನಮಗೆಲ್ಲ ನಮ್ಮ ಅಪ್ಪಂದ್ರೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ನಾವು ಕಿಲಾಡಿ ಆಗಿದ್ವಿ, ಬಡ್ದು ಹಾಕ್ಬಿಡ್ತಾರೆ ನಮ್ಮ ಅಪ್ಪ ಎಲ್ಲ. ನಿಮಗೆ ಎಲ್ಲಾದರೂ ಸಿಟ್ಟು ಮಾಡಿ ಕೈ ಎತ್ತಿದ ಸಂದರ್ಭ ಇದೆ? ಇಲ್ಲ, ಬಹುಶಃ ಯಾವ ಮಕ್ಳಿಗೂ ನಮ್ಮ ತಂದೆಯವ್ರು ಕೈ ಮಾಡಲ್ಲ ಅಂತ ಕಾಣುತ್ತೆ. ಯಾಕಂದರೆ ಅವರು 5 ಡೆಕೇಡ್ಗಳಲ್ಲಿ ಸಿನಿಮಾಲೇ ಇದ್ದಿದ್ದರಿಂದ ಎಲ್ಲ ಸಿನಿಮಾಗಳಲ್ಲೂ ಫೈಟ್ ಮಾಡಿ ಮನೇಲಿ ಯಾರ ಜೊತೆನೂ ಫೈಟ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಶೂಟಿಂಗ್ ಸಂದರ್ಭದಲ್ಲೂ ಅಷ್ಟೇ, ಆ ಸನ್ನಿವೇಶ ಇರಬೇಕಾದ್ರೆ ಮಾತ್ರ ಕೋಪ ಇರೋದು. ಆ ಸನ್ನಿವೇಶ ಮುಗಿದ ತಕ್ಷಣ ಸಾರಿ ಅಂತ ಓಕೆ ಹಿಡಿದ್ಬಿಡೋರು. ಹಾಗಾಗಿ ಅವ್ರು ಬಹುಶಃ ಸಿನಿಮಾದಲ್ಲಿ ಬಿಟ್ಟು ಬೇರೆ ಎಲ್ಲೂ ಫೈಟ್ ಮಾಡಿಲ್ಲ ಅನ್ಸುತ್ತೆ. ಎಸ್, ಒಂದು ನಮ್ಮೆಲ್ಲರ ಮೇಲೆ ನಮ್ಮ ತಂದೆ ತಾಯಿಗಳ ಪ್ರಭಾವ ಇರುತ್ತೆ. ನಾವು ಅನ್ಸುವಾಗ ಮೊದಲು ತಾಯಿ ಬಂತು. ನಿಮಗೆ ನಿಮ್ಮ ತಾಯಿ ಮತ್ತು ತಂದೆಯ ಪ್ರಭಾವ ಇಡೀ ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳೋದ್ರಲ್ಲಿ ಯಾವ ರೀತಿ ಪ್ರಭಾವ ಉಂಟಾಯಿತು? ತುಂಬ ರೀತಿಯಲ್ಲಿ. ಅಂದರೆ ಹೇಳಬೇಕು ಅಂದರೆ ತುಂಬ ಕ್ಲೋಸು, ಜಾಸ್ತಿ ಮಾತಾಡ್ತಿದ್ದು, ಏನೇ ಬೇಕಾದರೂ ಕೇಳ್ತಿದ್ದು ಮತ್ತೊಂದು ಎಲ್ಲ ನಮ್ಮ ತಾಯಿ ಹತ್ರನೇ. ನಾನು ನಮ್ಮ ತಾಯಿಯ ಮಗ. ಬಟ್ ಎಲ್ಲರೂ ಹೇಳ್ತಾರೆ, ಹಾಗಾಗಿ ಅಪ್ಪನ ಮುದ್ದು ಮಗ ಕೂಡ. ಹೆಚ್ಚಾಗಿ ನಮ್ಮ ತಂದೆಯವರ ಗುಣಗಳು ಅಂದರೆ ಅವರು ನಮಗೆ ಹೇಳ್ತಿದ್ದಿದ್ದು ಇಷ್ಟೇ, ಯಾವಾಗಲೂ ಜೀವನದಲ್ಲಿ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡಬೇಕು. ನಾವು ಕೆಲಸ ಮಾಡ್ತಿರೋದು ಯಾತಕ್ಕೆ? ಒಳ್ಳೆ ಊಟ ಮಾಡೋಕ್ಕೆ. ಸೊ ಮೊದಲನೇದಾಗಿ ನಾವು ಮಾಡೋವಂಥ ಊಟ ಅಚ್ಚುಕಟ್ಟಾಗಿ ಮಾಡಬೇಕು. ಸೊ ಊಟಕ್ಕೆ ನಾವು ಮರ್ಯಾದೆ ಹೆಚ್ಚಾಗಿ ಕೊಡಬೇಕು. ಅಂದರೆ ಎಲ್ಲೂ ಅನ್ನ ವೇಸ್ಟ್ ಮಾಡಬಾರ್ದು. ಸೊ ಅವರ ತುಂಬ ಸಿಂಪಲ್ ಗುಣಗಳು ಅಂತ ನಾವೇನು ಹೇಳ್ತೀವಿ, ಬಹುಶಃ ಅದು ನಮ್ಮ ಜೀವನದಲ್ಲಿ ದೊಡ್ಡ ರೀತಿ ಪರಿಣಾಮ ಬೀರಿದೆ. ಅಂದರೆ ಆ ಗುಣಗಳೇ ಸಾಕು ಅವ್ರನ್ನ ನೋಡ್ಕೊಳ್ತೀವಿ. ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಹೇಳಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ನಿಮಗೆ ಆ್ಯಕ್ಚುಲಿ ನೀವು ಏನಾಗಬೇಕು ಅಂತ ಬಯಸಿದ್ರು ಅವರು ಚಿತ್ರರಂಗಕ್ಕೆ? ನನಗೆ ಗೊತ್ತಿದ್ದ ಹಾಗೆ ಎಸ್, ಅವರು ಬೇರೆ ಏನು ಬಯಸಿದ್ರು? ಡಾಕ್ಟ್ರು, ಇಂಜಿನಿಯರ್, ಆ ರೀತಿ ಬಯಸಿದ್ರ? ಆ ವಿಷಯದಲ್ಲಿ ಹೇಳಬೇಕು ಅಂದರೆ ನಮ್ಮ ತಂದೆ ತಾಯಿಗಳಿಬ್ಬರು ನಮ್ಮನ್ನು ಹೀಗೆ ಬೆಳೆಸಬೇಕು, ಹಾಗೆ ಇರಬೇಕು, ನೀವು ಇದನ್ನು ಫಾಲೋ ಮಾಡಿ ಅದನ್ನು ಫಾಲೋ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ನನಗೆ ಇನ್ಫ್ಯಾಕ್ಟ್ ನಾನು ನನ್ನ ಮೊದಲನೇ ಸಿನಿಮಾ ಮಾಡೋವರೆಗೂ ನಾನು ಸಿನಿಮಾ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ಬೇರೆ ಕಡೆ, ಬಿಸ್ನೆಸ್ ಮಾಡಬೇಕು ಅಂತ ಹೆಚ್ಚು ಇಂಟ್ರೆಸ್ಟ್ ಇತ್ತು.
ನಂತರ ಬಿಸ್ನೆಸ್ ಸರಿ ಕ್ಲಿಕ್ ಆಗಿಲ್ಲ ಅಂದರೆ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಬೇಕು ಅಂತ ಇಷ್ಟ ಆಯಿತು. ಡಿಸ್ಟ್ರಿಬ್ಯೂಷನಲ್ಲಿ ಮುಂದೆ ಬರಬೇಕು ಅಂತ ಇಷ್ಟ ಆಯಿತು. ಹಾಗಾಗಿ ಆ್ಯಕ್ಟಿಂಗ್ ಲಾಸ್ಟ್ ಆಪ್ಷನ್. ದೇವ್ರ ದಯ ಅಲ್ಲಿಗೆ ಕರ್ಕೊಂಡ್ಬಂತು. ಬಟ್ ನೀವು ಬಾಲನಟರಾಗಿ ನೀವು ಹಾಡು ಹಾಡಿದಿರಿ, ಅಭಿನಯಿಸಿದಿರಿ. ಸೊ ಬೆಟ್ಟದ ಹೂವು ಅದು ರಾಷ್ಟ್ರ ಪ್ರಶಸ್ತಿ, ಒನ್ ಆಫ್ ದಿ ಗ್ರೇಟ್. ಅದ್ರ ಜೊತೆಗೆ ನಾನು ಒಬ್ಬ ಪ್ರಹ್ಲಾದ್ನಾಗಿ ನೀವು ಮಾಡಿದ್ದು ಭಕ್ತ ಪ್ರಹ್ಲಾದ್ದಲ್ಲಿ. ನಂತರ ವಸಂತ ಗೀತ ಅಂತ ಕಾಣುತ್ತೆ, ಅದರಲ್ಲಿ ಅಭಿನಯಿಸಿದ್ರಿ. ನಿಮ್ಮ ತಂದೆಯವರ ಸಿನಿಮಾಗಳಲ್ಲಿ ಆಗಲೇ ದೊರೆಬೇಗನ್ ಅವರು ಅವ್ರಿಗೆ ಯಾವುದೋ ಒಂದು ಸಿನಿಮಾಕ್ಕೆ ಹಾಕ್ಕೊಂಡ್ರು. ಆ ಬಾಲ್ಯ ಸಂದರ್ಭ ನೀವು ಸೆಟ್ಗೆ ಹೋಗ್ತಿದ್ದಿರಲ್ಲ, ಆವಾಗ ಏನು ಅನಿಸಿತ್ತು ನಿಮಗೆ? ಏನು ಅಷ್ಟಾಗಿ ಅನ್ನಿಸ್ತಿಲ್ಲ, ಯಾಕಂದರೆ ಅದೇ ಆ ವಯಸ್ಸಿನ ಮುಗ್ಧತೆ ಅನ್ನೋದು. ಅಂದರೆ ಸೀರಿಯಸ್ಸಾಗಿ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡ್ತಿದ್ವಿ, ನಾವು ಆಚೆ ಬಂದರೆ ನಮ್ಮನ್ನು ಜನ ನೋಡ್ತಾರೆ, ಮೆಚ್ಕೊತಾರೆ, ಮುದ್ದಾಡ್ತಾರೆ, ಅದೆಲ್ಲ ಅಲ್ಲೇ ಇತ್ತು. ಬಟ್ ಇದ್ರೂ ಏನಂದರೆ ಏನಕ್ಕೆ ಮಾಡ್ತಾರೆ ಇದನ್ನೆಲ್ಲ, ಏನಕ್ಕೆ ಮುದ್ದಾಡ್ತಾರೆ ಅನ್ನೋ ವಯಸ್ಸದು. ಸೊ ಹಾಗಾಗಿ ಅವಾಗ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಎಲ್ಲರೂ ದೇವರುಗಳಿದ್ದಂಗೆ, ಯಾಕಂದರೆ ಅವಾಗ ನಮಗೆ ದಾರಿ ತೋರಿಸ್ಕೊಟ್ಟವರು. ಸೊ ಹಾಗಾಗಿ ಅಂತಂಥ ದೊಡ್ಡ ಡೈರೆಕ್ಟರ್ಗಳ ಜೊತೆ ನಾವು ಕೆಲಸ ಮಾಡಿದಾಗ, ಆ ಸಿನಿಮಾಗಳಲ್ಲಿ ಅವಾರ್ಡ್ ಬಂದಾಗ, ಆ ಅವಾರ್ಡಿನ ವ್ಯಾಲ್ಯೂ ಏನು ಅಂತ ದೇವರೇ ಗೊತ್ತಿರಲಿಲ್ಲ. ಬಹುಶಃ ಅದಕ್ಕೆ ನಟನೆ ಅಂತ ಬಂದಾಗ್ಲೂ ಎಲ್ಲೂ ಒಂದು ಕಡೆ ಬಂದು ಡ್ರಾಮಾ ಅನ್ನೋದು ಕಾಣ್ತಿರಲಿಲ್ಲ, ಯಾಕಂದರೆ ನಾವು ಅದು ಏನು ಮಾಡ್ತಿದ್ದೀವಿ ಅಂತಲೂ ಗೊತ್ತಿರಲಿಲ್ಲ ಅಲ್ಲಿ. ಈ ಫಾರ್ ಎಕ್ಸಾಂಪಲ್ 2 ನಕ್ಷತ್ರ ಡಬಲ್ ಆ್ಯಕ್ಟ್ ಅಂತ. ಹೌದು, ಅದು ತುಂಬ ಚಿಕ್ಕ ವಯಸ್ಸು. ಬಹುಶಃ ನನಗೊಂದು 7 ವರ್ಷ ಇರ್ಬೋದು, 7 ವರ್ಷನೋ 6 ವರ್ಷ ಇರ್ಬೋದು ಅವಾಗ, 7 ವರ್ಷ. ಸೊ ಹಾಗಾಗಿ ಏನು ನಡೀತಿತ್ತು ಅಂತ ಗೊತ್ತಿಲ್ಲ. ಅಡ್ವೆಂಚರ್ ಏನಂದರೆ ದಿನ ಶೂಟಿಂಗ್ ಹೋದರೆ ಕುದುರೆ ಓಡಿಸ್ಬೋದು, ಏನು ಬೇಕು ತಿನ್ಬೋದು, ತಿನ್ನೋ ಚಟ ಅವಾಗ. ಚಾಕ್ಲೇಟ್ ಬೇಕಾ, ಐಸ್ ಕ್ರೀಮ್ ಬೇಕಾ, ದಿನ ಬೇಕು, ಇದು ಬೇಕಾ, ಅದು ಬೇಕು, ಆಟ ಆಡೋಕ್ಕೆ ಎಲ್ಲ ಬರೋದು. ಸೊ ಹಾಗಾಗಿ ಪರವಾಗಿಲ್ಲ ಬಿಡ, ಸ್ಕೂಲ್ಗಿಂತ ಇದು ಬೆಟ್ರು ಅಂತ ನಮ್ಗೆ ಅನ್ಸೋದು ಅವಾಗ. ಬಟ್ ಹೇಳಬೇಕು ಅಂದರೆ ಅದನ್ನು ಬಿಟ್ಟು ಆಗಿನ ಲೆವೆಲಲ್ಲಿ ಅಫ್ಕೋರ್ಸ್ ಆಗಿನ ನೆನಪುಗಳು, ಅಂದರೆ ನಮಗೆ ಅವಾಗ ಪರಿಚಯ ಆದಂಥ ಜನ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಲೂ ಅವರನ್ನೇ ನೋಡ್ತಿದ್ದೀವಿ, ಅವ್ರಿಗೆ ಅದೇ ರೀತಿ ಮರ್ಯಾದೆ ಕೊಡ್ತೀವಿ, ಅದೇ ರೀತಿ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀವಿ. ಅವ್ರು ನಮ್ಮನ್ನು ಈಗೀಗ ನೋಡಿದಾಗ ಆ ನೆನಪುಗಳನ್ನೆಲ್ಲ ನಮಗೆ ಹೇಳ್ತಾರೆ. ಜೀವನದಲ್ಲಿ ಕಡೆದಾಗ ಉಳಿಯೋದು ಒಂದೇ ನೆನಪು. ಸೊ ಹಾಗಾಗಿ ಆ ನೆನಪು, ನಾನೊಂದು ನೆನಪಿನಿಂದ ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಮೋಸ್ಟ್ಲಿ ಭಾಗ್ಯದ ಬಗ್ಗೆ ಲಕ್ಷ್ಮೀ ಬಾರನ್ನ ಯಾವುದೋ ಒಂದು ಸಿನಿಮಾ ಮರ್ತಿದ್ದೀನಿ ನಾನು, ಶೂಟಿಂಗ್ ಬಂದಿದ್ದೆ. ಸೊ ಆ ಟೈಮ್ನಲ್ಲಿ ಶೂಟಿಂಗ್ ಮುಗಿದ್ಮೇಲೆ ಯೂನಿಟ್ ವೆಹಿಕಲ್ ಕೊಟ್ಟಿದ್ರು. ಹೌದು, ನೀವು ಪುಟ್ಟ ಮಗು, ನಿಮ್ಮ ಬಹುಶಃ ವರದಪ್ಪನವರ ಮನೆಗೆ ನಿಮ್ಮನ್ನು ಬಿಟ್ಟು ನಂತರ ತಗೊಂಡು ಹೋಗಿ ಗಾಡಿನ ಅಂತ. ನಾನು ನಿಮ್ಮ ಪಕ್ಕದಲ್ಲಿ ಕುಳಿತು ವರದಪ್ಪನವರ ಮನೆಗೆ ನಿಮ್ಮನ್ನು ಬಿಟ್ಟು ಹೋದ ನೆನಪು ನನಗಿದೆ. ಅದಕ್ಕೆ ಹೇಳ್ತೀನಿ, ಚಿಕ್ಕಪ್ಪನ ಪ್ರಭಾವ ಯಾವ ರೀತಿ, ರಾಜ್ಕುಮಾರ್ ಅವರ ಬೆಳವಣಿಗೆಯಲ್ಲಿ ಎಷ್ಟು ಅವರು ಎಂಥರ ನನಗೆ ಗೊತ್ತೇ ಭುಜ ಕೊಟ್ಟು ನಿಂತವರು ವರದಪ್ಪ. ಇಟ್ಸ್ ಗ್ರೇಟ್. ನಮ್ಮ ತಂದೆಯವರಿಗೆ ಒಂದು ರೀತಿಯಾದ ಪಿಲ್ಲರ್ ಅಂದರೆ ಅವರ ತಮ್ಮ ವರದಪ್ಪ ಅವರು, ನಮ್ಮ ಚಿಕ್ಕಪ್ಪ ಅವರು, ನಾವು ಅಪ್ಪಣ್ಣ ಅಂತ ಅವ್ರನ್ನ ಕರೀತೀವಿ. ಸೊ ಹಾಗಾಗಿ ನಮ್ಮ ತಂದೆಯವರಿಗೆ ಅವ್ರು ಕಂಡ್ರೆ ಅಪಾರವಾದ ಪ್ರೀತಿ. ಅದನ್ನು ಅದ್ರ ಜೊತೆಗೆ ಸಿನಿಮಾದ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ತಿಳುವಳಿಕೆ. ಹಾಗಾಗಿ ನಮಗೇನಂದ್ರೆ ಖುಷಿ, ಅಪ್ಪಣ್ಣ ಅವ್ರ ಜೊತೆ ಅಂದರೆ ವರದಪ್ಪ ಅವ್ರನ್ನ ನಾವು ಅಪ್ಪಣ್ಣ ಅಂತ ಕರೀತೀವಿ. ಅವ್ರ ಜೊತೆ ಹೋಗಿ ನಮ್ಮ ಕಾಲ ಕಳೆಯೋಕೆ ಏನಕ್ಕೆ ಇಷ್ಟ ಅಂದರೆ, ಅವರು ದೇಶದ ಬೇರೆ ಬೇರೆ ಊರುಗಳ ಬಗ್ಗೆ ಜಾಸ್ತಿ ಹೇಳೋರು, ಸಿನಿಮಾಗಳು ತೋರಿಸೋರು, ಇಂಗ್ಲಿಷ್ ಸಿನಿಮಾಗಳು, ಮಕ್ಕಳ ಸಿನಿಮಾಗಳು, ಮತ್ತೊಂದನ್ನೆಲ್ಲ ತಂದು ನೀವು ಅವತ್ತು ಸಿನಿಮಾ ನೋಡೋದಕ್ಕೆ ಹೋದ್ರಿ ಅಂತ ನೆನಪು ನನಗೆ ಹೇಳಿದ್ದೆ. ನನ್ನ ಪಕ್ಕದಲ್ಲಿ ಕೂತಿದ್ರಿ, ಎಲ್ಲಿ ವರದಪ್ಪನವ್ರ ಮನೆಗೆ ಏನು ಹೋಗ್ತಿದೆ ಅಂತ ನಾನು ನಿಮ್ಮನ್ನು ಕೇಳಿದೆ. ನೀವು ಚಿರುಪುಟ್ಟಿತ್ತು, ಸಣ್ಣ ವಯಸ್ಸು, ನನಗೆ ನೆನಪಿಲ್ಲ, ಮುಗ್ಧತೆ ಇತ್ತು ನಿಮ್ಮ ಹತ್ರ. ನೀವು ಹೇಳಿದ್ರಿ ಎಸ್ ಚಿಕ್ಕಪ್ಪನ ಮನೆಗೆ ಹೋಗಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ. ಸೊ ಅವರ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಆಯಿತು? ವರದಪ್ಪನವ್ರ ಪ್ರಭಾವ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ನಾನು ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳಲ್ಲಿ 2006ವರೆಗೂ, ಯಾಕಂದರೆ 2006 ನಮ್ಮ ಚಿಕ್ಕಪ್ಪ ಅವರು ನಂತರ ತಂದೆಯವರು ಇಬ್ಬರು ತೀರ್ಕೊಂಡ್ರು ಅದೇ ವರ್ಷದಲ್ಲಿ. ಹಾಗಾಗಿ ಅಲ್ಲಿವರೆಗೂ ಎಲ್ಲ ಕಥೆಗಳನ್ನೂ ಕೂತ್ಕೊಂಡು ಕೇಳೋರು. ಹಾಗೂ ಅವರು ಬೇರೆ ಸಿನಿಮಾಗಳನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ, ತಂದೆಯವರ ಸಿನಿಮಾ ಇರ್ಬೋದು, ರಾಘಣ್ಣವ್ರ ಸಿನಿಮಾ ಇರ್ಬೋದು, ಶಿವಣ್ಣವ್ರ ಸಿನಿಮಾ ಇರ್ಬೋದು, ಅಲ್ಲಿ ಕೂತ್ಕೊಂಡಾಗ ಅದರದೇ ಆದಂಥ ಎಕ್ಸ್ಪೀರಿಯನ್ಸಸ್, ಅದರದೇ ಆದಂಥ ಮಾತುಗಳು ಬರುತ್ತೆ. ನಾವು ಅವಾಗ ಕೂತ್ಕೊಂಡು ಕೇಳ್ತಾ ಇದ್ವಿ. ಸೊ ಹಾಗಾಗಿ ಅವ್ರಿಗೆ ಅಪಾರವಾದ ನಾಲೆಡ್ಜ್, ವೆರಿ ಬಿಗ್ ನಾಲೆಡ್ಜ್ ಅಬೌಟ್ ಸಿನಿಮಾ ಮೇಕಿಂಗ್. ಸೊ ನನಗೆ ನಿಮ್ಮ ಲಕ್ಷ್ಮೀನಾರಾಯಣ ಅವರ ನಿರ್ದೇಶನ, ಹೌದು, ಕನ್ನಡದ ಬಹುತೇಕ ಪ್ರಮುಖ ನಿರ್ದೇಶಕರು ಒಬ್ಬರು, ಮತ್ತು ಭಾಳ ಅವರ ಇಡೀ ಆ ಒಂದು ಸಿನಿಮಾವನ್ನು, ಒಂದು ಆರ್ಟ್ ಫಾರ್ಮನ್ನು ಅವರು ಗ್ರಹಿಸಿದ ರೀತಿ ಮತ್ತು ಅವರ ಗ್ರಾಮರ್, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ನೀವು ಬೆಟ್ಟದ ಹೂವಿನ ನೆನಪಿದೆಯಾ ನಿಮಗೆ? ತುಂಬ ನೆನಪುಗಳಿದೆ. ನಾವು ಶೂಟ್ ಮಾಡಿದಂಥ ಜಾಗ ಕೆಮ್ಮನ್ಗುಂಡಿ ಪಕ್ಕ ಒಂದು ಹಳ್ಳಿ. ಆ ಹಳ್ಳಿಯ ಹೆಸರು ನನಗೆ ನೆನಪಿಲ್ಲ, ಆದರೆ ಇತ್ತೀಚೆಗೆ ಒಂದು 4 ವರ್ಷದಿಂದ ಆ ಹಳ್ಳಿ ಮೇಲೆ ಪಾಸ್ ಆದ್ವಿ. ಅವಾಗ ನನ್ನ ವೈಫ್ಗೆ, ನಂತರ ನನ್ನ ಸ್ನೇಹಿತರಿಗೆ ತೋರಿಸ್ತಾ ಇದ್ದೆ, ಈ ಜಾಗದಲ್ಲಿ ಶೂಟ್ ಮಾಡಿದ್ವಿ ಅಂತ ನನಗೆ ಅನಿಸುತ್ತೆ. ಆ ಹಳ್ಳಿಯಲ್ಲಿ ನಾವು ಒಂದಷ್ಟು ಸೆಟ್ ಹಾಕಿದ್ವಿ, ಯಾಕಂದ್ರೆ ನಮ್ಮದೇ ಆದಂಥ ಮನೆ, ಒಂದು ಅಂಗಡಿ ಸೆಟ್ಟು, ನಂತರ ಈ ರೋಡಲ್ಲಿ
ಸಿಹಿ ತಿಂಡಿ ಮಾರ್ಕೊಂಡು ಹೋಗೋಂಥ ಒಂದು 20-25 ಗಾಡಿಗಳು ಅದೆಲ್ಲ ಬಂದು ಸಿನಿಮಾಗೆ ಅಂತ ಹೇಳಿ ಸೆಟ್ ಹಾಕಿದ್ವಿ. ಸೊ ಹಾಗಾಗಿ ಅದರ ನೆನಪುಗಳು ತುಂಬ ಇದೆ. ಪದ್ಮವಾಸಂತಿ ಅವರು ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಅರವಿಂದ್ ಅವರೊಂದು ಪಾತ್ರದಲ್ಲಿ ಬರ್ತಾರೆ, ಹಾಸ್ಯ ಪಾತ್ರದಲ್ಲಿ. ಹಾಗಾಗಿ ನಂತರ ವಿದೇಶಿ ಅವರ ಹೆಣ್ಮಗಳೊಬ್ಬಳು. ಹೌದು ಹೌದು ಹೌದು, ಅವರೊಬ್ಬರು ಮೇಡಮ್ ಒಬ್ಬರು ಬರ್ತಾರೆ, ಅವರೊಬ್ಬರು ರೈಟರ್ ಆ್ಯಕ್ಚುಲಿ ಸಿನಿಮಾದಲ್ಲಿ, ಪೇಂಟರ್ ಸಾರಿ. ಸೊ ಹಾಗಾಗಿ ಅವರು ಒಂದು ಶಾಪ್ ಇಟ್ಕೊಂಡಿದ್ರು, ಅಶೋಕ ಹೋಟ್ಲಲ್ಲಿ ಒಂದು ಬುಕೆ ಶಾಪ್ ಇಟ್ಕೊಂಡಿದ್ರು. ಸೊ ಅವ್ರದ್ದೇ ಮನೆಯಿಂದ ಅವರವರ ಪುಸ್ತಕಗಳೆಲ್ಲ ತಂದಿದ್ರಲ್ಲಿ. ಸೊ ಹಾಗಾಗಿ ಸುಮಾರು ನೆನಪುಗಳಿದೆ. ಅಂದ್ರೆ ಆ ಸಿನಿಮಾ ಆಗುತ್ತೆ, ಅದೊಂದು ದೊಡ್ಡ ಸಿನಿಮಾ ಆಗುತ್ತೆ, ಆ ಸಿನಿಮಾ ನನಗೊಂದು ಅವಾರ್ಡ್ ತಂದುಕೊಡುತ್ತೆ. ಹೇಗೆ ನಿಮ್ಗೆ ಡೈರೆಕ್ಟ್ ಮಾಡಿದಾಗ ನೀವು ಪುಟ್ಟ ಮಗು ಅವಾಗ ಲಕ್ಷ್ಮೀನಾರಾಯಣ್ ಅವರು ಮತ್ತೆ ವರದಪ್ಪ ಅವರು ಇಬ್ರು ಸೆಟ್ಟಲ್ಲಿ ಇದ್ರು. ಸೊ ಹಾಗಾಗಿ ಅವ್ರು ಡೈರೆಕ್ಟ್ ಮಾಡ್ತಾ ಹೋಗ್ತಿದ್ರು. ನನಗೆ ಇನ್ನೊಂದು ನೆನಪು ಏನಂದ್ರೆ, ಗ್ರೇಟ್ ಬಾಲಕೃಷ್ಣ ಅವ್ರ ಜೊತೆ ಆಕ್ಟ್ ಮಾಡಿದಂಥ ಒಂದು ಅಪರ್ಚುನಿಟಿ ನನಗೆ. ಅಫ್ಕೋರ್ಸ್ ಆ ವಯಸ್ಸಲ್ಲಿ ಇಲ್ಲ ಅವ್ರು ಹಿಂಗೆ ಆ್ಯಕ್ಟ್ ಮಾಡಿಸಿದ್ರು ಹಂಗೆ ಆ್ಯಕ್ಟ್ ಮಾಡಿಸಿದ್ರು ಅನ್ನೋದೆಲ್ಲ ಅಷ್ಟು ನೆನಪಿಲ್ಲ ಅನ್ನೋದಕ್ಕಿಂತ ಅದು ಡ್ರಾಮಾ ಆಗುತ್ತೆ ನಾನು ಈಗ ಹೇಳಿದ್ರೆ. ಸೊ ಹಾಗಾಗಿ ನಮಗೆ ಅದು ತಿಳ್ಕೊಳ್ಳೋಂಥ ವಯಸ್ಸಲ್ಲ. ನಮಗೇನಾದ್ರೂ ಓನ್ಲಿ ಆಟ, ಅಲ್ಲಿ ಮಜಾ ಮಾಡಬೇಕು. ಓಕೆ, ಒಂದು ಶಾರ್ಟ್ ಆದಮೇಲೆ ಬೇರೆಯವ್ರ ಜೊತೆ ಮಾತಾಡ್ತಿರ್ತೀವಿ, ಅಲ್ಲೆಲ್ಲೋ ನೀರಲ್ಲಿ ಸ್ನಾನ ಮಾಡೋದು ಒಂದು ಶಾರ್ಟ್ ತೆಗಿತಾರೆ. ಸೊ ಹಾಗಾಗಿ ನನಗೆ ಎಲ್ಲ ಆ ಬಾಲ್ಯದ ನೆನಪು, ನನಗೆ ನನ್ನ ಬಾಲ್ಯದ ಆಟ ಆಡಿದ್ದು ಓಡಾಡಿದ್ದು ಎಲ್ಲ ಒಂದು ಸಿನಿಮಾ ಸೆಟ್ಟಲ್ಲಿ ಅಂತ ಅನಿಸ್ಬಿಡುತ್ತೆ ಅಷ್ಟೇ. ನೀವು ಆ ಸಿನಿಮಾದಲ್ಲಿ ಅನಿಸುತ್ತೆ ಒಂದು ಹೂವನ್ನು ಹುಡ್ಕೊಡೋ ತಂತ್ರ ಅವಳಿಗೆ ಮೇಡಮ್ ತಂದು ಕೊಡ್ತಿದ್ದೆ. ಆ ಸಂದರ್ಭದಲ್ಲಿ ನಿಮ್ಮ ಬಂದು ಎಸ್ ನಾನು ಏನು ಬಾಕು ಮಾಡಿದೆ, ನಿಮ್ಮ ಮುಖದಲ್ಲಿದ್ದ ಆ ಭಾವ ನನಗಿನ್ನೂ ನೆನಪಿದೆ. ನನಗೆ ಎಸ್ ಅಚೀವ್ಡ್ ಅಂತ ಅನ್ನುವ ಹಾಗೂ ಏನೋ ಒಂದು ರೀತಿ ಆ ಎಕ್ಸ್ಪ್ರೆಷನ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಅಂದರೆ ಆ ಟೈಮ್ಗಳಲ್ಲಿ ಕೆಲವು ಚಿಲ್ಡ್ರನ್ ಫಿಲ್ಮ್ಸ್ ಬರೋದು, ಅಂದರೆ ಆ ಫಿಲ್ಮ್ಸ್ ನೋಡಿ ನಾವು ಈ ಥರ ಸಿನಿಮಾಗಳು ಮಾಡಬೇಕು ಅಂತಲ್ಲ. ಕೆಲವು ಸಿನಿಮಾಗಳಿರೋದು ಅವಾಗ ಬ್ಲ್ಯಾಕ್ ಸ್ಟಾಲಿಯನ್ ಅಂತ ಹೇಳಿ ಒಂದು ಸಿನಿಮಾ, ನಂತರ ಇನ್ನೂ ಫೇರಿ ಟೇಲ್ ಕೈಂಡ್ ಆಫ್ ಸಿನಿಮಾ ಅಂದರೆ ಚಿಟಿ ಚಿಟಿ ಬ್ಯಾಂಗ್ ಬ್ಯಾಂಗ್, ಮೇರಿ ಪಾಪಿನ್ಸ್, ಗೋನೀಸ್, ಈ ಸಿನಿಮಾಗಳೆಲ್ಲ ನೋಡ್ಕೊಂಡು ಬೆಳೆದಿದ್ದು ನಾವು ಅವಾಗ. ಇ.ಟಿ., ಸ್ಟಾರ್ ವಾರ್ಸ್, ಸೂಪರ್ಮ್ಯಾನ್, ಫ್ಯಾಂಟಮ್, ಗ್ರೀನ್ ಹಾಕ್. ಸೊ ದ ಲಾಟ್ ಆಫ್ ಫಿಲ್ಮ್ಸ್ ಇದೆ. ಸೊ ಆ ಸಿನಿಮಾಗಳೆಲ್ಲ ತುಂಬ ಹುಚ್ಚು ನಮಗೆ. ಈ ಥರ ಸಿನಿಮಾಗಳು ನಮ್ಮನ್ನು ಹಾಕೊಂಡು ಮಾಡ್ತಾರಾ, ಏನಾದರೂ ಒಂದು ಅಡ್ವೆಂಚರ್ ಫಿಲ್ಮ್ಸ್ ಮಾಡ್ತಾರಾ ಮಕ್ಕಳ ಜೊತೆ. ಸೊ ಹೀಗೆಲ್ಲ ಅನಿಸೋದು. ಬಟ್ ಅದು ಕತೆ ಅವ್ರು ಹೇಳಿದಾಗ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ, ನಿನ್ನ ಹಾಕ್ಕೊಂಡು ಹಿಂಗೆ ಬರ್ಬೋದು ಹಿಂಗೆ ಹೋಗ್ಬೋದು, ನಾವು ಖುಷಿ ಏನಂದ್ರೆ ಯಾವುದೋ ಕಾಡಲ್ಲಿ ಇರ್ತೀವಿ, ಹೂವು ಹೊಡ್ಕೊಂಡ್ಬರೋದು. ಶೂಟಿಂಗ್ ಮಾಡಿದ್ರಿ? ಐ ಥಿಂಕ್ ಬಹುಶಃ ಒಂದು 30-32 ದಿನ ಶೂಟ್. ಅವಾಗ ತಾಯಿಯವರು ನಿಮ್ಮ ಜೊತೆ ಬಂದಿಲ್ಲ? ಇಲ್ಲ, ತಾಯಿಯವ್ರು ಬಂದಿಲ್ಲ. ಯಾಕಂದ್ರೆ ತಾಯಿಯವ್ರು ತಂದೆ ಸಿನಿಮಾದಲ್ಲಿ ಬಿಸಿ ಇದ್ರು. ಸೊ ತಂದೆಯವ್ರ ಜೊತೆ ಇದ್ರು. ನಮ್ಮ ಚಿಕ್ಕಪ್ಪ ಅವರು ಇಡೀ ಶೂಟಿಂಗಲ್ಲಿ, ನಮ್ಮ ಚಿಕ್ಕಪ್ಪ ವರದಪ್ಪ ಅವರು, ನಂತರ ನನ್ನ ಕಸಿನ್ ಸಿಸ್ಟರ್ಸ್ ಬೃಂದಾ ಉಷಾ ಅಂತ ಹೇಳಿ ವರದಪ್ಪ ಅವರ ಮಕ್ಕಳು ಅವರು. ಸೊ ಅವರಿದ್ರಲ್ಲಿ. ಸೊ ನಂತರ ನನಗೆ ಒಂದು ರಾಜ್ಕುಮಾರ್ ರೀತಿ ಪೌರಾಣಿಕ ಪಾತ್ರಗಳನ್ನು ಮಾಡುವ ಇನ್ನೊಬ್ಬ ನಟ ಭಾರತೀಯ ಚಿತ್ರರಂಗದಲ್ಲಿ ಇಲ್ಲ ಅಂತ ನಂಬ್ತವ್ರು. ಭಕ್ತ ಪ್ರಹ್ಲಾದ ಅಂಥ ಒಂದು ಸಿನಿಮಾ ಇನ್ನೊಂದು ಬರುತ್ತೆ ಕೂಡ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನೀವು ಪ್ರಹ್ಲಾದನ ಪಾತ್ರವನ್ನು ಮಾಡಿದ್ದೀರಿ ಅಲ್ಲಿ. ಸೊ ಆ ಮೂಮೆಂಟಿಗೆ ಯು ಸಿ ದಟ್ ತಂದೆ ಮಗನ ನಡುವೆ ಏನು ಸಂಬಂಧದ್ದು, ತಂದೆನ ಮಗುವನ್ನು ತಗೊಂಡು ಹೋಗ್ಬಿಟ್ಟು ಆನೆ ಕೆಳಗೆ ತುಳಿಸು ಅಂತಾನೆ, ಎತ್ತಾಕು ಅಂತಾನೆ. ಸೊ ನಿಜವಾಗಿ ನೀವು ತಂದೆ ಮಕ್ಕಳು. ಆ ಮೂಮೆಂಟು ಗ್ರೇಟ್ ಆ್ಯಕ್ಟರ್ ರಾಜ್ಕುಮಾರ್ ಹಿರಣ್ಯಕಶಿಪನ ಪಾತ್ರದಲ್ಲಿ ಅಭಿನಯಿಸಿದ ರೀತಿ, ಆ ನಗು, ಆ ಗದೆ ಹಿಡಿದ ರೀತಿ, ಯು ಸಿ ಆ ಮೂಮೆಂಟಿಗೆ ಆ್ಯಕ್ಚುಲಿ ಆ ಸಿನಿಮಾದ ಏನು ಎಕ್ಸ್ಪೀರಿಯನ್ಸ್ ನೀವು ನೆನಪು? ನನಗೆ ಹ್ಯಾವ್ ನೋ ಐಡಿಯಾ ಸರ್. ಅಂತ ತುಂಬ ಚಿಕ್ಕ ವಯಸ್ಸವಾಗ ನನಗೆ ಏನೂ ಅಷ್ಟಾಗಿ ನೆನಪಿಲ್ಲ. ತುಂಬ ಕಮ್ಮಿ ನೆನಪಿರೋದೇನೆಂದರೆ, ನಮ್ಮ ತಂದೆ ಎಲ್ಲಿ ಹರಿ ಅಂತ ಕೇಳ್ತಾರಲ್ಲ, ಒಂದೊಂದು ಕಂಬನೂ ತೋರಿಸಿ ಕೇಳ್ತಾರೆ. ಸೊ ಹಾಗಾಗಿ ಒಂದು ಕಂಬ ತೋರಿಸಿದ ನೆನಪಿದೆ. ನಮ್ಮ ತಂದೆ ಕಿರಿಸಿದಾಗ ನೀವು ಕಿರಿಸಬೇಡಿ ಅಂತ ಹೇಳಿದ ನೆನಪಿದೆ. ಅಷ್ಟೇ ಬಿಟ್ಟು ನಂತರ ನನ್ನ ಮೇಲೊಂದು ಹಾವುಗಳಾಗ್ತಾರೆ. ಆವಾಗ ನಾನು ಹಾಕಲ್ಲ, ಕೃಷ್ಣ ಅವ್ರು ಹಾಕಿ ತೋರಿಸಿದ್ರೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದೊಂದು 2 ನೆನಪು ಬಿಟ್ಟರೆ ನನಗೆ ಭಕ್ತ ಪ್ರಹ್ಲಾದ ಸಿನಿಮಾದ ಅಷ್ಟು ನೆನಪಿಲ್ಲ. ಬಟ್ ಈಗ ನಿಮ್ಗೆ ಅನ್ಸೋ ಒಂದು ಪೌರಾಣಿಕ ಪಾತ್ರ ಮಾಡಬೇಕು ಅನ್ಸುತ್ತಾ? ಯಾಕೆಂದರೆ ಎಸ್ ರಾಜ್ಕುಮಾರ್ ಭಾರತೀಯ ಚಿತ್ರರಂಗದಲ್ಲಿ ಅವರಂಥ ಇನ್ನೊಬ್ಬ ಪೌರಾಣಿಕ ಪಾತ್ರ ನನಗೆ ಈಗ ನಾನು ಯಾವುದೋ ಇತ್ತೀಚೆಗೆ ಬಂದು ಕೆಲವು ಐತಿಹಾಸಿಕ ಪೌರಾಣಿಕ ನಾಟಕ ಸಿನಿಮಾಗಳು ನೋಡಿದಾಗ ಅದು ಬಂದು ನಾನು ಹೆಸರು ಹೇಳಲ್ಲ, ನಾವು ಗೊತ್ತಿಲ್ಲದೀಗ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡಿಬಿಟ್ಟು ಅಂದ್ಬಿಡ್ತೀವಿ. ಸೊ ಐಸ್ ವರ್ಸಟೈಲ್ ಆ್ಯಕ್ಟರ್ ಮತ್ತು ಅವರ ರೇಂಜು, ಆ ಒಂದು ಡೈಲಾಗ್ ಪ್ರೆಸೆಂಟೇಷನ್, ರಾಜ್ಕುಮಾರ್ ರೀತಿ ಡೈಲಾಗ್ ಪ್ರೆಸೆಂಟೇಷನ್ ಮಾಡಿದವ್ರು ಇನ್ನೊಬ್ಬರಿಲ್ಲ. ಸೊ ನಿಮಗೆ ಈ ಹಿನ್ನೆಲೆಯಲ್ಲಿ ನಾನು ಒಂದು ಐತಿಹಾಸಿಕ ಅಥವಾ ಪೌರಾಣಿಕ ಪಾತ್ರ ಮಾಡಬೇಕು ಅನ್ನೋ ಆಸೆ ನಿಮ್ಮ ಒಳಗಡೆ ಇದೆಯಾ? ನೀವು ಇಷ್ಟು ಹೇಳಿದ್ದ ನಮ್ಮ ತಂದೆ ಮೇಲೆ ಮಾತಾಡಿದಂಥ ದೊಡ್ಡ ದೊಡ್ಡ ಮಾತುಗಳಲ್ಲಿ ಅಟ್ಲೀಸ್ಟ್ ನಾನೊಂದು 10% ಆದರೂ ಅಚೀವ್ ಮಾಡಬೇಕು ಅಂದರೆ ಅದಕ್ಕೆ ಪ್ರಿಪೇರ್ ಆಗಬೇಕು. ಒಂದು ಇನ್ನೊಂದು, ಆಗಿನ ಒಂದು ಜನರೇಷನ್ಗೂ ಈಗಿನ ಒಂದು ಜನರೇಷನ್ಗೂ ನಾವು ಹೇಳೋವಂಥ ಕಥೆನ ನಾವು ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ತುಂಬ ಮುಖ್ಯ ಇದೆ. ಅಂದರೆ ರಾಮಾಯಣ ಅನ್ನೋದು, ಮಹಾಭಾರತ ಅನ್ನೋದು ಎಲ್ಲರಿಗೂ
ಒಂದು ಎಳೆಯಲ್ಲಿ ಗೊತ್ತಿರುವಂಥ ಒಂದು ಕತೆ, ಇನ್ನು ಸಾಕಷ್ಟು ಜನರಿಗೆ ಇಡೀ ಕತೆ ಗೊತ್ತಿರುವಂಥ ಒಂದು ರೀತಿ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಹಿಸ್ಟ್ರಿಗಳಿದೆ. ಎಲ್ಲ ಊರು ತಗೊಂಡ್ರೆ ಎಲ್ಲ ಊರಲ್ಲಿರುವಂಥ ರಾಜರ ಬಗ್ಗೆ ನನ್ನೊಂದು ಹಿಸ್ಟ್ರಿ ಇದೆ. ಈಗ ಅದನ್ನು ವಿವರಿಸಿ ಅಭಿಮಾನಿಗಳಿಗೆ ಜನರಿಗೆ ಆ ಸಿನಿಮಾನ ಒಪ್ಪಿಸ್ಬೇಕಾದ್ರೆ ಈಗಿನ ಟೆಕ್ನಿಕ್ಯಾಲಿಟೀಸೇ ಬೇರೆ ಇದೆ. ಅದಷ್ಟನ್ನು ಬಂದು ನಾವು ಮಾಡುವಂಥ ಪ್ರಿಪ್ರೇಷನ್ ಕರೆಕ್ಟಾಗಿ ಬಂದು ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ, ಇಲ್ಲದೇ ನಾನು ಮಾಡಲ್ಲ. ಯಾಕಂದರೆ ಈಗ ಬಾಹುಬಲಿ ಕ್ರಿಯೇಟೆಡ್. ಹೌದು, ಯಾಕಂದರೆ ನನಗೆ ವೈಯಕ್ತಿಕವಾಗಿ ಬಾಹುಬಲಿ ಅನ್ನೋ ಸಿನಿಮಾ ತುಂಬ ಇಷ್ಟ ಆಯಿತು. ಯಾಕಂದರೆ ಇಲ್ಲ ಅಂದರೆ ತಪ್ಪಾಗುತ್ತೆ, ನಾವೆಲ್ಲ ತುಂಬ ನೋಡಿ ಇಷ್ಟಪಟ್ಟಿರೋಂಥ ಸಿನಿಮಾ. ಸೊ ಹಾಗಾಗಿ ಅಂದರೆ ಏನೋ ಮಾಡಿ ತೋರಿಸಿದ್ರೆ, ಏನೋ ಒಂದು ಹೊಸದಾಗಿ ಮಾಡಿ ತೋರಿಸಿದ್ರೆ ಅನ್ನೋದಲ್ಲ. ಈಗ ಯಾವ್ದಾರೋ ಒಂದು ಕತೆ ಮಾಡಬೇಕು ಅಂದರೆ ಆ ಥರವಾದ ಒಂದು ಪ್ರೆಸೆಂಟೇಷನಲ್ಲಿ ನಾವು ಮಾತಾಡೋ ಮಾತುಗಳು ಅಚ್ಚುಕಟ್ಟಾಗಿ ಜನಕ್ಕೆ ಅರ್ಥ ಆಗಬೇಕು, ಅದನ್ನು ಅವ್ರು ಇಷ್ಟಪಡಬೇಕು. ಆ ಕೆಲವು ಸಂದರ್ಭದಲ್ಲಿ ಈಗ ಹಲವಾರು ನಟರು ಅಂದರೆ ವಿಷ್ಣುವರ್ಧನ್ ಅವರು ಇರ್ಬೋದು, ಅವರು 2-3 ಕಡೆ ಮಾತಾಡಿದ್ದಾರೆ. ನನಗೆ ಭಕ್ತ ಕನಕದಾಸ್ ಅಂದರೆ ತಂದೆಯವ್ರ ನೆನಪಾಗುತ್ತೆ, ವೆಂಕಟೇಶ್ವರ ಅಂದರೆ ತಂದೆಯವ್ರ ನೆನಪು, ರಾಘವೇಂದ್ರ ಸ್ವಾಮಿ ಅಂದರೆ ಅಪ್ಪಾಜಿಯವ್ರ ನೆನಪಾಗ್ತಾರೆ. ಹಾಗಾಗಿ ಈಗ ಅದನ್ನೆಲ್ಲ ಮಾಡೋಕೆ ಹೋದಾಗ ಏನಾಗುತ್ತೆ, ನಾವು ನೆನಪಾಗಬೇಕು ಅಂತಲ್ಲ, ಸ್ವಲ್ಪ ಆದರೂ ಸ್ವಲ್ಪ ನೆನಪಾಗಬೇಕಾದ್ರೆ ಅದರ ಪ್ರಿಪ್ರೇಷನ್ ಅಂದರೆ ಹೀಗಾಗುತ್ತೆ ಸರ್. ಅದು ಒಂದು ಈಗ ನೀವೀಗ ಆದರೆ ಹೇಳಬೇಕು ಅಂದರೆ ಸಾಕಷ್ಟು ಸಿನಿಮಾಗಳ ಮೂಲಕ ಕನ್ನಡದಲ್ಲೂ ಕೂಡ ಆ ಪ್ರಯತ್ನ ಪಡ್ತಾ ಇದ್ದಾರೆ, ಒಳ್ಳೇದಾಗಲಿ. ಯಾಕಂದರೆ ಹಿಸ್ಟ್ರಿನ ಮತ್ತೆ ಮಾಡೋದಿರಲಿ, ಅದನ್ನು ನಟಿಸೋದಿದ್ದಿರಿ ತುಂಬ ಕಷ್ಟ ಇದೆ. ಸೊ ಹಾಗಾಗಿ ವೈಯಕ್ತಿಕವಾಗಿ ನನಗೆ ಆ ಥರ ಒಂದು ಪಾತ್ರ ಬರಬೇಕಾದ್ರೆ ಅದಕ್ಕೆ ನಾನು ಫಸ್ಟ್ ಪ್ರಿಪೇರ್ ಆಗಿ. ಯಾಕೆಂದರೆ ಒಂದು 2 ಕಾರಣಗಳಿವೆ ಸರ್. ಒಂದು, ಈಗ ನೀವು ರಾಮನೋ ಕೃಷ್ಣನೋ ಅಂದರೆ ಕನ್ನಡದ ಮಟ್ಟಿಗೆ ರಾಜಕುಮಾರ ನೆನಪಾಗುತ್ತೆ, ತೆಲುಗಿನವರಿಗೆ NTR ಆಗ್ಬೋದು ಅಲ್ವಾ. ನಾವು ಬೆರಿತೀವಿ ರೂಪ್ಸ್ಗಳು. ಈ ಕೃಷ್ಣದೇವರಾಯ ಅನ್ನಿ, ನೀವು ಕೃಷ್ಣದೇವರಾಯ ರಾಜಕುಮಾರ್ ಇನ್ಯಾರು ಅಲ್ಲ. ಆ ಪಾತ್ರಗಳ ಮರುಸೃಷ್ಟಿ ಮಾಡುವ ಚಾಲೆಂಜಸ್ ಏನಿದೆ ಅದು ಸಾಮಾನ್ಯ ಅದ್ದಲ್ಲ ಅಂತ. ಯಾಕಂದರೆ ನಮ್ಮ ಮನಸ್ಸಿನ ಒಳಗಡೆ ಆ ಪ್ರತಿಮೆ ಇದೆ. ನಾವು ರಾಜಕುಮಾರ್ ಮೂಲಕ ಈ ಐತಿಹಾಸಿಕ ಪಾತ್ರಗಳನ್ನು, ಪೌರಾಣಿಕ ಪಾತ್ರಗಳನ್ನು ನೋಡ್ತೀವಿ. ಸೊ ಅದನ್ನು ಮತ್ತೆ ಮಾಡುವಾಗಿರುವ ಚಾಲೆಂಜಸ್ ಅದು ಆ ಒಂದು ಹಳೆಯ ನೆನಪುಗಳನ್ನು, ಹಳೆಯ ಪ್ರತಿಮೆಗಳನ್ನು ಅಳಿಸಿ ಹಾಕಿ ಹೊಸ ಪ್ರತಿಮೆಯನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಹೌದು. ಸೊ ಆ ಕಾರಣಕ್ಕೆ ಬಂದಿಲ್ಲ ಅಂತ ಅನ್ಸುತ್ತೆ. ಬಟ್ ಅಭಿಮಾನಿಗಳಿಗೆ ಬಾಹುಬಲಿ ಅಂತ ಸಿನಿಮಾ ಕನ್ನಡದ ಬರಲಿ, ಪುನೀತ್ ಮಾಡಲಿ ಅಂತ ಜನ ಅಲ್ಲ, ಪ್ರಯತ್ನ ಇದೆ. ನೋಡೋಣ ಒಂದು ಒಳ್ಳೆ ಕತೆ ಬಂದರೆ. ಯಾಕಂದರೆ ಇದನ್ನೇ ಏನು ಮಾಡಿದ್ರು ಇಂಗ್ಲೀಷಲ್ಲಿ ಒಂದು ಐ ಆಮ್ ಶೋರ್ ತಮಗೆ ಗೊತ್ತಿರುತ್ತೆ, 10 ಕಮಾಂಡ್ಮೆಂಟ್ಸ್, ಬೆನ್ಹರ್ ಇರ್ಬೋದು, ಸಿಕ್ಕಾಪಟ್ಟೆ ಸಿನಿಮಾಗಳು ಬಂತು. ಆ ಜನರೇಷನ್ ಆದಮೇಲೆ 90s ಅವ್ರದ್ದು ಸಿನಿಮಾಗಳು ಬಂತು. ಬ್ರೇವ್ ಹಾರ್ಟ್ ಬಂತು, ಗ್ಲಾಡಿಯೇಟರ್ ಬಂತು, ಲಾರ್ಡ್ ಆಫ್ ದ. ಸೊ ಈಗೀಗ ಬಂದಿರುವಂಥ ಲಾರ್ಡ್ ಆಫ್ ದ ರಿಂಗ್ಸ್ ಅಂತ ಒಂದು ಸೀರೀಸ್ ಸಿನಿಮಾ ಬಂತು. ಗೇಮ್ ಆಫ್ ಥ್ರೋನ್ಸ್ ಅಂತ ಹೇಳಿ ಒಂದು ಟೆಲಿವಿಷನ್ ಸೀರೀಸ್ ಬಂತು. ಒಂದು ಬೆನ್ಹರ್ಗೂ ಗೇಮ್ ಆಫ್ ಥ್ರೋನ್ಸ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಸೊ ಆ ವ್ಯತ್ಯಾಸನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು. ಅದಾಗುತ್ತೆ ಖಂಡಿತವಾಗ್ಲೂ, ಇದಕ್ಕೆ ಆಗ್ತಾ ಇದೆ ಥ್ಯಾಂಕ್ಸ್ ಟು ಬಾಹುಬಲಿ. ಇನ್ನೂ ಸಿನಿಮಾಗಳು ನಮ್ಮ ಕನ್ನಡದಲ್ಲೂ ಬರ್ತಾ ಇದೆ. ಈಗ ಕುರುಕ್ಷೇತ್ರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಆ ಪ್ರಯತ್ನಗಳು ಇದ್ದೇ ಇದೆ. ಬಟ್ ನಾನು ಮಾಡಬೇಕಾದ್ರೆ ನನಗಿನ್ನೂ ಆ ಥರ ಪಾತ್ರಗಳು ಆಗಲಿ ಮತ್ತೊಂದಾಗಲಿ ಈ ಟೆಕ್ನಿಕ್ಯಾಲಿಟೀಸ್ ಬಂದಮೇಲೆ ಖಂಡಿತ ಮಾಡ್ತೀನಿ. ಪ್ರಿಯ ವೀಕ್ಷಕರೇ, ಒಂದು ವಿರಾಮ ತಗೋತೀನಿ, ಇನ್ನಷ್ಟು ಮಾತಾಡ್ತೀನಿ ಪುನೀತ್ ಜೊತೆ. ಈಗ ಒಂದು ವಿರಾಮ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಅಭಿಜಾತ ಕಲಾವಿದ, ನಾನು ಹಾಗೆಯೇ ಕರೆಯೋದು, ಎಲ್ಲರೂ ಪವರ್ ಅಂತ ಕರೆದು ನಾನು ಅಭಿಜಾತ ಕಲಾವಿದ ಅಂತ ಕರಿತೀನಿ, ಪುನೀತ್ ಜೊತೆಗಿದ್ದಾರೆ. ಸರ್, ನನಗಿರುವ ಒಂದು ಕುತೂಹಲ ಅಂದ್ಕೊಳ್ಳಿ, ಒಬ್ಬ ನಟನಿಗಿರುವ ಬಹುಮುಖ್ಯವಾದ ಚಾಲೆಂಜಸ್ ಏನು ಅನಿಸುತ್ತೆ ನಿಮಗಿದ್ದಂತ ನೀವು ಬಂದ ನನಗೆ? ಯಾಕೆಂದರೆ ನಿಮ್ಮ ಚಾಲೆಂಜಸ್ ಉಳಿದೆಲ್ಲವ್ರಿಗಿಂತ ಡಿಫ್ರೆಂಟ್ ಆಗಿತ್ತು. ನೀವು ರಾಜ್ಕುಮಾರ್ ಅವ್ರ ಮಗ ಅನ್ನೋದು ಇಂಥದ್ದು ಕೆಲವೊಮ್ಮೆ ಪ್ಲಸ್ ಪಾಯಿಂಟು ಆಗುತ್ತೆ, ನೆಗೆಟಿವ್ನೂ ಆಗುತ್ತೆ. ಸೊ ತಕ್ಷಣ ನೀವು ಅಭಿನಯಿಸಿದ ತಕ್ಷಣ ರಾಜ್ಕುಮಾರ್ ಜೊತೆ ಹೋಲಿಕೆ ಮಾಡ್ತಾರೆ, ಅದು ಸಾಮಾನ್ಯವಾದ ಚಾಲೆಂಜಸ್ ಅಲ್ಲ. ಸೊ ಅವ್ರನ್ನ ಪ್ರತ್ಯೇಕಿಸಿ ನಿಮ್ಮನ್ನು ನೋಡುವುದು ಸುಲಭ ಸಾಧ್ಯ ಅಲ್ಲ. ಇದು ಬಹುಮುಖ್ಯವಾದ ಚಾಲೆಂಜ್ ಅಂತ ನನಗೆ ಅನಿಸುತ್ತೆ. ನಿಮಗೆ ಏನು ಅನಿಸ್ತಾ ಇದೆ ಚಾಲೆಂಜ್? ಮೊದಲನೇ ಸಿನಿಮಾ ಚಾಲೆಂಜ್ ಇತ್ತು. ಚಾಲೆಂಜ್ ಅಲ್ಲ ಅದು ಆ್ಯಕ್ಚುಲಿ. ಅಂದರೆ ನಮಗಿದ್ದೊಂದು ರೆಸ್ಪಾನ್ಸಿಬಿಲಿಟಿ ಏನಂದರೆ, ಒಂದು ಸಿನಿಮಾ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ರೆಕಗ್ನೈಸ್ ಆಗಬೇಕು, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ, ಮತ್ತು ಅದ್ರ ಕುಟುಂಬ ಎಲ್ಲ ನೋಡಬೇಕು ಅನ್ನೋದು ನಿಮ್ಮ ರಾಜ್ಕುಮಾರ್. ನಮ್ಮ ಸಿನಿಮಾಗಳು ನಾವು ತಾಯಿ ಏನು ಪ್ರೊಡ್ಯೂಸ್ ಮಾಡ್ಕೊಂಡ್ಬಂದರೆ ಎಲ್ಲ ಸಿನಿಮಾಗಳೆಲ್ಲ ಅದೇ ರೀತಿ ಇದ್ದಿದ್ದರಿಂದ ಅದು ಬಹುಮುಖ್ಯ, ತುಂಬ ಮುಖ್ಯ ಅದು ನಮ್ಮ ಕುಟುಂಬಕ್ಕೆ. ಅದು ಆ ಥರ ಸಿನಿಮಾಗಳು ಬರೋದು ಇನ್ನೊಂದು ಬಂದು ತುಂಬ ಈಸಿ. ರಾಜ್ಕುಮಾರ್ ಮಗ ಅದಕ್ಕೆ ಕ್ಲಿಕ್ ಆಗಿದೆ, ಏನು ಅವ್ರು ಹಂಗೆ ಇವ್ನು ಹಿಂಗೆ ಅಂತ ಹೇಳ್ಬಿಟ್ರೆ ಅದು ಕಷ್ಟ. ಸೊ 2 ರೀತಿಯಾದ ಇದು ಬರುತ್ತೆ. ಬಟ್ ಆ ಟೈಮಲ್ಲಿ ಮೊದಲನೇ ಸಿನಿಮಾದಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋದು ಪ್ರೂವ್ ಆಗಬೇಕು. ಆ ಒಂದು ಏಮ್ ಇತ್ತು ಅಷ್ಟೇ.
ಅಷ್ಟೇ ಬಿಟ್ಟು ಬೇರೆ ಏನಿರಲಿಲ್ಲ. ಮೊದಲು ನಿಮ್ಮ ಸಿನಿಮಾ ಸಂದರ್ಭದಲ್ಲಿ ಅಪ್ಪು ಸಿನಿಮಾ ಸಂದರ್ಭದಲ್ಲಿ ತಂದೆಯವ್ರದಲ್ಲಿ ಇನ್ವಾಲ್ವ್ ಆಗಿದ್ರಾ ಅಥವಾ ತಾಯಿಯವರು ಇನ್ವಾಲ್ವ್ ಆಗಿದ್ರಾ? ಅಂದರೆ ಅಫ್ಕೋರ್ಸ್ ನಮ್ಮದೇ ಪ್ರೊಡಕ್ಷನ್, ತಾಯಿಯವ್ರ ಪ್ರೊಡಕ್ಷನ್ನು, ತಂದೆಯವರು, ಚಿಕ್ಕಪ್ಪ ಅವರು ಎಲ್ಲರೂ ಕತೆ ಕೇಳಿದರು, ಅವ್ರೆಲ್ಲ ಇಷ್ಟಪಟ್ಟಿದ್ರು. ರಾಘಣ್ಣ ಅವರು, ಶಿವಣ್ಣ ಅವರು ಎಲ್ಲರೂ ಕತೆ ಕೇಳಿದ್ರು, ಎಲ್ಲರೂ ಇಷ್ಟಪಟ್ಟಿದ್ದಂಥ ಸಿನಿಮಾ. ನನಗೂ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಅವಾಗಿಂದ ನನಗೊಂದು ಸ್ವಲ್ಪ ಪರ್ಟಿಕ್ಯುಲರ್, ನಾನು ಫಸ್ಟ್ ಇಷ್ಟಪಡಬೇಕು. ನನಗೆ ಎಲ್ಲರೂ ಇಷ್ಟಪಟ್ಟರು ಓಕೆ, ಬಟ್ ಲಾಸ್ಟ್ ಡಿಸಿಷನ್ ನಂದಿರಬೇಕು. ನನಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಮಾಡ್ತಿರ್ಲಿಲ್ಲ. ನನಗೆ ವಾಸ್ ವೆರಿ ವೆರಿ ಪರ್ಟಿಕ್ಯುಲರ್. ಆ ಸಕ್ಸಸ್ ಇದೆಯಲ್ಲ, ನಿಮ್ಗೆ ಕಂಟಿನ್ಯೂಸ್ ಸಕ್ಸಸ್ ಬರ್ತಾ ಹೋಯ್ತು ನಮ್ಮದು. ಆ ಸಕ್ಸಸ್ ನಿಮ್ಮ ನಿರೀಕ್ಷೆ ಆಗಿತ್ತಾ ಈ ರೀತಿ ಸಕ್ಸಸ್ ಬರುತ್ತೆ? ಇಲ್ಲ ಸರ್, ಯಾವತ್ತು ಅನ್ಕೊಂಡು. ಬಟ್ ಅಫ್ಕೋರ್ಸ್ ಏನಂದರೆ ಮಾಡೋ ಸಿನಿಮಾಗಳೆಲ್ಲ ಚೆನ್ನಾಗಾಗಬೇಕು ಅಂತ ಇತ್ತು. ಅಂದರೆ ನನಗೆ ಪರ್ಸ್ನಲ್ ಆಗಿ ನಾನು ಈಗಿಲ್ಲೇ ಇರಬೇಕು, ನಂಬರ್ 1 ಆಗಿರಬೇಕು, ನಂಬರ್ 3 ಆಗಿರಬೇಕು, ನಂಬರ್ 2 ಆಗಿರಬೇಕು, ಆ ಥರ ಯಾವತ್ತು ಅಂದ್ಕೊಂಡ್ರೆ ನಾನು ಮಾಡೋ ಸಿನಿಮಾಗಳೆಲ್ಲ ಚೆನ್ನಾಗಾಗಬೇಕು. ಹಾಗಾಗಿ ಅದು ಯಾರಿಗಿರಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ. ಅದೇ ರೀತಿ ನನಗೂ ಇದ್ದಿದ್ದು. ಅಂದರೆ ಮಾಡೋ ಸಿನಿಮಾಗಳೆಲ್ಲ ಸಕ್ಸಸ್ ಆಗಬೇಕು. ಯಾಕಂದರೆ ನಾವು ಯಾಕೆ ಸಿನಿಮಾ ಮಾಡ್ತೀವಿ? ಜನ ನೋಡಬೇಕು, ಅವ್ರು ಇಷ್ಟಪಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಂಬಿ ಹಣ ಹಾಕಿರುವಂಥ ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು. ಹಾಗಾಗಿ ಮಾಡೋ ಸಿನಿಮಾಗಳೆಲ್ಲ ಚೆನ್ನಾಗಿ ಸಕ್ಸಸ್ ಆಗಬೇಕು ಅಂತ ಖಂಡಿತವಾಗ್ಲೂ ಇಷ್ಟ ಆಯಿತು. ಅದಾಗಲೇ ಬೇಕು ಸರ್, ಯಾಕಂದರೆ ಎಲ್ಲರೂ ಕಷ್ಟಪಡ್ತಾರೆ ಒಂದು ಸಿನಿಮಾ ಮಾಡೋಕ್ಕೆ. ಮೊದಲು ಸಿನಿಮಾ ಸಕ್ಸಸ್ ಆದ ತಕ್ಷಣ ನಿಮ್ಮ ತಂದೆ ಮತ್ತು ತಾಯಿಯ ರಿಯಾಕ್ಷನ್, ಯಾಕಂದರೆ ಒಂದು ಸಂತಸ ಭಾವ ಇರ್ಬೋದು. ತಾಯಿಯವ್ರಿಗೆ ಯಾವತ್ತು ಹೆಮ್ಮೆ ಆ ಪ್ರೌಢ ಅನ್ನೋದಿತ್ತು. ಅವ್ರು ಬರೋಕ್ಕೆ ಮುಂಚೆನೇ ಹೇಳೋರೆ, ಇವನು ಇದ್ರೆ ನನ್ನ ಮಗ ಸೂಪರ್ ಸ್ಟಾರ್ ಏಕನು ಅಂತ ಯಾವಾಗಲೂ ಹೇಳೋರು. ಅದು ಬಹುಶಃ ಎಲ್ಲ ತಾಯಿಗಳು ಅವ್ರ ಮಕ್ಕಳ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ, ಪ್ರೀತಿ ಅದಿದ್ದೇ ಇರುತ್ತೆ. ಬಟ್ ತಂದೆಯವರು ಯಾವತ್ತು ಆ ಎಕ್ಸೈಟ್ಮೆಂಟ್ ಅನ್ನೋದನ್ನು ನಮಗೆ ತೋರಿಸ್ತಿರಲಿಲ್ಲ. ನನಗೆಲ್ಲೋ ಗೊತ್ತಿದೆ, ನಮ್ಮ ತಂದೆಯವ್ರಿಗೆ ಒಂದು ಖುಷಿ ಇದೆ. ನನಗೆ ಸ್ಟಂಟ್ಸ್ ಮಾಡಬೇಕು ಅಂತ ಇಷ್ಟ ಆಗಿದ್ದು ಸಿನಿಮಾಗೆ ಬರಬೇಕು ಅಂತಲ್ಲ, ನಮ್ಮ ತಂದೆ ಕೈಲಿ ಚಪ್ಪಾಳೆ ಹೊಡಿಸ್ಬೇಕು ಅಂತ. ಒಂದು ಪಲ್ಟಿ ಹೊಡಿಬೇಕಾದ್ರೆ ನಮ್ಮ ತಂದೆ ನೋಡ್ಮೇಲೆ ಒಂದು ಕ್ಲಾಪ್ ಹೊಡಿಬೇಕು, ನನ್ನ ಮಗನೂ ಮಾಡ್ತಾನೆ ಅನ್ಬೇಕು ಅಂತ ಅಷ್ಟೇ ಕಾಲ. ಬಟ್ ಅವ್ರು ಸಿನಿಮಾ ಮಾಡಿದಾಗ, ಮೊದಲನೇ ನಾವು ಸಿನಿಮಾ ಮಾಡಿದಾಗ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸಿನಿಮಾ 100 days ಆಯಿತು ಎಲ್ಲ ಥಿಯೇಟ್ರಲ್ಲಿ ಹೋಗಿ ಒಂದೊಂದ್ಸಲಿ ನೋಡ್ಕೊಂಬಂದರು. ಆವಾಗ ನಮ್ಮ ತಂದೆಗೆ ಸಿನಿಮಾ ಇಷ್ಟ ಆಯಿತು ಅಂತ ನನಗೆ ಅನ್ನಿಸ್ತು. ಬಟ್ ಯಾವತ್ತು ಪಕ್ಕದಲ್ಲಿ ಬಂದು ಬೇಷ್ ನೀನು ಇದೆಯಾ ಬಿಡೋ ಇನ್ನೂ ಇರ್ತೀವಿ ಅದನ್ನು ಯಾವತ್ತೂ ಹೇಳ್ತಿರ್ಲಿಲ್ಲ. ನಿಮ್ಮ ಕಂಟಿನ್ಯೂಸ್ ಯಶಸ್ಸು ಬಂತಲ್ಲ ನಿಮ್ಮ ಸಿನಿಮಾ, ನಿಮ್ಮ ಇಡೀ ನಾನು ಹೇಳಿದ 27-28 ಸಿನಿಮಾ ಇರ್ಬೋದು ಅನ್ಸುತ್ತೆ ನನಗೆ. ಐ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್, ವಿತಿನ್ 27 ಇರಬೇಕು. ಈ 27 ಎಲ್ಲ ಹಿಟ್ ಅಲ್ಲ ಸರ್, ಕೆಲವು ಸುಮಾರಾಗಿ ಹೋಗಿದೆ, ಕೆಲವು ಓಡಿಲ್ಲ, ಕೆಲವು ಓಡಿರಲ್ಲ. ಆದರೂ ಯಾವ ನಿರ್ಮಾಪಕನೂ ನಿಮ್ಮಿಂದ ತೊಂದರೆ ಅನುಭವಿಸಿಲ್ಲ. ಸೊ ನೀವು ಪ್ರಾಫಿಟ್ ಮ್ಯಾರೇಜ್ ಲಾಸ್ ಆಗೇ ಇಲ್ಲ. ಯಾವುದೋ 1-2 ಸಿನಿಮಾಗಳ ವೀರ ಕನ್ನಡಿಗನ್ ಯಾವುದೋ ಇರ್ಬೇಕು ಸ್ವಲ್ಪ ಇಲ್ಲ. ಇತ್ತೀಚೆಗೆ ಬಂದಂಥ ಕೆಲವು ಸಿನಿಮಾಗಳು ಸರಿ ಆಗಲಿಲ್ಲ. ಹೌದು. ಸೊ ನನಗೆ ಈ ಸಕ್ಸಸ್ ಬಂದಾಗ ನನಗೆ ಭಾಳ ಕೂತರು. ತಂದೆಯವ್ರು ಎಲ್ಲಾದರೂ ನೀವು 3-4 ಸಿನಿಮಾ ಆದಮೇಲೆ 5 ಸಿನಿಮಾ ಆದರೂ ಏನಪ್ಪ ಇದು ಸಕ್ಸಸ್ ಅಂತ ಹೃದಯ ಬಿಚ್ಚಿ ಯಾವತ್ತಾರು ಇಲ್ಲ. ಆ ಪ್ರೀತಿ ವಿಶ್ವಾಸ ಅನ್ನೋದು ಯಾವಾಗಲೂ ಇತ್ತು. ಬಟ್ ಯಾವುದನ್ನು ಬಂದು ನಾವು ಮನೇಲಿ ತೋರಿಸ್ತಿರ್ಲಿಲ್ಲ. ನಮಗೆ ನಮ್ಮ ಪಿಕ್ಚರ್ ಮುಗಿದು ಆಚೆ ಬಂದಮೇಲೆ ನನ್ನ ಸ್ನೇಹಿತರು ಇರ್ಬೋದು, ನನ್ನ ಕುಟುಂಬ ಇರ್ಬೋದು, ಅವ್ರಿಗೆ ನಾನು ಪುನೀತ್ ರಾಜ್ಕುಮಾರ್ ಹಾಕೋಕ್ಕಲ್ಲ, ಅಪ್ಪು ಆಗ್ತೀನಿ ಅಷ್ಟೇ. ಸೊ ಹಾಗಾಗಿ ನಮ್ಗೆ ಅದೆಲ್ಲ ಅಷ್ಟು ತಲೆಗೆ ಹೋಗ್ತಿರ್ಲಿಲ್ಲ. ಅದು ಯಾವುದು ಆ ಥರದ ಒಂದು ಎಕ್ಸೈಟ್ಮೆಂಟು, ಇವ್ರು ಬರ್ತಾ ಇದ್ದಾರೆ ಎದ್ದು ನಿಂತ್ಕೊಂಡು. ನಮಗೆ ನಮ್ಮ ತಂದೆ ಬಂದರೆ ತಾಯಿ ಬಂದರೆ ಎದ್ದು ನಿಂತ್ಕೊಂಡ್ಬಿಡ್ತಿದ್ವಿ ಅಷ್ಟೇ. ದೊಡ್ಡವ್ರು ಯಾರಾದರೂ ಬಂದರೆ ಎದ್ದು ನಿಂತ್ಕೊಂಡ್ಬಿಡ್ತಿದ್ವಿ ಅಷ್ಟೇ ಹೊರತು ನಮ್ಗೆ ಆ ಥರವಾದ ಫೀಲಿಂಗ್ ಯಾವತ್ತು ಮನೇಲಿ ಇರ್ತಿರ್ಲಿಲ್ಲ. ಸೊ ದೇರ್ ಅಬ್ಸಲ್ಯೂಟ್ ನಾರ್ಮಲ್. ನಮ್ಮ ಇಡೀ ಇದರಲ್ಲಿ ನಿಮಗೆ ಚಾಲೆಂಜಿಂಗ್ ಆದ್ದು ಯಾವ ಪಾತ್ರ ಅಂತ ಅನಿಸುತ್ತೆ ನಿಮ್ಗೆ? ಎಸ್, ಈ ಪಾತ್ರ ನನಗೆ ಚಾಲೆಂಜಿಂಗ್ ಆಗಿತ್ತು. ಯಾವುದು ಅಂತರ ಹಂಗೆ ಯಾವುದು ಚಾಲೆಂಜಿಂಗ್ ಆಗಿ? ಇಲ್ಲ, ಚಾಲೆಂಜಿಂಗ್ ಅಂತಲ್ಲ, ಪ್ರತಿಯೊಂದು ದಿನವೂ ಒಂದು ಚಾಲೆಂಜಿಂಗ್. ಅಂದರೆ ಸಿನಿಮಾ ಕ್ಯಾರೆಕ್ಟರ್ಗೋಸ್ಕರ ನಾವು ಬೇರೆ ಯಾರೋ ಆಗಿರ್ತೀವಿ. ಸೊ ಹಾಗಾಗಿ ಅದೊಂದು ಚಾಲೆಂಜೇ ನಮಗೆ. ನಾವಾಗ ಒಂದು ಪಾತ್ರದಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಿಜ ಜೀವನದಲ್ಲಿ ನಾವು ಯಾರನ್ನೂ ಹೋಗಿ ಫೈಟ್ ಮಾಡಲ್ಲ. ನಿಜ ಜೀವನದಲ್ಲಿ ಹೋಗಿ ಯಾರೋ ಒಬ್ಬ ಹುಡುಗಿ ಪಾಪ ಆ ಸಿನಿಮಾಗೆ ಆ್ಯಕ್ಟ್ ಮಾಡೋಕೆ ಬಂದಿರ್ತಾಳೆ, ಅವ್ರ ಜೊತೆ ಡ್ಯಾನ್ಸ್ ಮಾಡಲ್ಲ. ಸೊ ಹಾಗಾಗಿ ದಿನನಿತ್ಯ ನಾವು ಮಾಡೋವಂಥ ಕ್ಯಾರೆಕ್ಟರ್ಗಳಲ್ಲಿ ಫೇಸ್ ಮಾಡಬೇಕಾದ್ರೆ ಅದೊಂದು ಚಾಲೆಂಜೇ. ಎಸ್, ನೀವು ಇಡೀ ನಿಮ್ಮ ಸಿನಿಮಾಗಳು ನನಗನ್ಸುವಾಗೆ ತಾವು ಬಳ್ಳಾರಿ ಗಣಿಗಾರಿಕೆ ಮಾಡೋದು ತುಂಬ ಪೃಥ್ವಿ ಅಂತ ಹೇಳಿ ಪೃಥ್ವಿ ಸಿನಿಮಾ ಒಂದರೆ ಜನಪರವಾದ ಒಂದು ಸಿನಿಮಾ. ಉಳಿದೆಲ್ಲ ಸಿನಿಮಾ ನಿಮ್ಮ ಫ್ಯಾನ್ಗಳಿಗೆ ಹೇಗಿತ್ತು, ಇದು ಭಾಳ ಡಿಫ್ರೆಂಟ್ ಆಗಿ. ಆ ಸಿನಿಮಾ ಸಬ್ಜೆಕ್ಟ್ ಆಯ್ಕೆ ಮಾಡ್ಬೇಕು, ಯಾಕಂದರೆ ಲಿಟಲ್ ಬಿಟ್ ಪಾಲಿಟಿಕ್ಸ್ ಇನ್ವಾಲ್ವ್ ಆಗಿತ್ತು ಅದರಲ್ಲಿ. ಅಂದರೆ ಅಫ್ಕೋರ್ಸ್ ಅದರ ಸಿಚುವೇಶನ್ ಏನಿತ್ತು ಅದನ್ನು ನಾವು ಕೇರ್ ಮಾಡೋಕೆ ಹೋಗಲ್ಲ ಟೈಮಲ್ಲಿ. ಅಫ್ಕೋರ್ಸ್ ಅದು ಇಟ್ ವಾಸ್ ನಾಟ್ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಮುಖ್ಯವಾಗಿದ್ದು ಸ್ಕ್ರಿಪ್ಟ್ ಸ್ಟೈಲ್ ಆ್ಯಂಡ್ ಡೈರೆಕ್ಟರ್ ಜೇಕಬ್ ವರ್ಗೀಸ್, ಇಫ್ ಐ ನಾಟ್ ಇಟ್ ಇಸ್ ಜೇಕಬ್. ಸೊ ಜೇಕಬ್ ಅವರು ಒಂದು ತೆಲುಗು ಸಿನಿಮಾನ ರೀಮೇಕ್ ಮಾಡಿದ್ರು ಇಲ್ಲಿ. ಓಕೆ, ಸೊ ಆ ಸಿನಿಮಾನ ಒಂದನ್ನು ಡೈರೆಕ್ಟ್ ಮಾಡಿದ್ರು. ಆ ಸಿನಿಮಾ ನೋಡಿದೆ ನಾನು ಆ್ಯಕ್ಚುಲಿ. ಆ ಸಿನಿಮಾ ಅವ್ರು ಮಾಡಿದಂಥ ರೀತಿ, ಅವರ ಟೆಕ್ನಿಕ್ಯಾಲಿಟೀಸ್ ಎಲ್ಲ ತುಂಬ ಇಷ್ಟ ಆಯಿತು. ಆ ಸಿನಿಮಾದಲ್ಲಿ ಐ ಥಿಂಕ್ ರಘು ಮುಖರ್ಜಿ, ನಮ್ಮ ಕಿಟ್ಟಿ,
ಮತ್ತು ಕಮಲಿನಿ ಮುಖರ್ಜಿ ಅಂತ ಹೇಳಿ ಒಬ್ಬ Yes. ಬೆಂಗಾಲಿ ಆ್ಯಕ್ಟ್ರೆಸ್ ಕೂಡ ಆ್ಯಕ್ಟ್ ಮಾಡಿ ಅವ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು ಅದರಲ್ಲಿ. ಸೊ ಹಾಗಾಗಿ ಅವ್ರು ಮಾಡಿದಂಥ ಒಂದು ಟೆಕ್ನಿಕಲ್ ಕ್ವಾಲಿಟೀಸ್ ತುಂಬ ಇಷ್ಟ ಆಯಿತು. ಹಾಗಾಗಿ ಅವ್ರು ಪೃಥ್ವಿ ಕತೆ ಬಂದು ಹೇಳಿದಾಗ ಇಲ್ಲ ಇವರೊಂದು ಸಪ್ರೇಟ್ ಸ್ಟೈಲಲ್ಲೇ ಮಾಡ್ತಾರೆ, ಒಂದು ಟೆಕ್ನಿಕಲಿ ಒಂದು ಡಿಫ್ರೆಂಟ್ ಸಿನಿಮಾ ಆಗಿರುತ್ತೆ ಅಂತ ಮಾಡಿದ್ದೆ ಅಷ್ಟೇ. ಆ್ಯಂಡ್ ಅದರಲ್ಲಿ ಕೆಲವಾರ ನಿಜವಾದ ವಿಷಯಗಳಿತ್ತು. ಎಸ್, ಇಟ್ಸ್ ಓಕೆ ಇಫ್ ಇಟ್ ಇಸ್ ಹೆಲ್ಪ್ ಸಂಬಡಿ ವೆಲ್ ಅಂಡ್ ಗುಡ್. ಅಂದ್ರೆ ಆ ಸಿನಿಮಾಕ್ಕೆ ಜನ ರಿಯಾಕ್ಟ್ ಮಾಡಿದ್ದು ಒಂದು ಅಂದರೆ ನೀವು ಇಡೀ ಒಂದು ಕರ್ನಾಟಕದ ಬಹುಮುಖ್ಯವಾದ ಒಂದು ಸಮಸ್ಯೆಯನ್ನು ಆ ಟೈಮಲ್ಲಿ ಹೌದು ಅದರಲ್ಲಿ ಹೇಳಿದಂಥ ಕೆಲವಾರು ಡೈಲಾಗ್ಸ್ಗಳು ಮತ್ತೊಂದೆಲ್ಲ ನಿಜ ಇರ್ಬೋದು. ಸೊ ಹಾಗಾಗಿ ಜನ ಇಷ್ಟಪಟ್ಟರೆ ನಮ್ಗೆ ಅದು ಖುಷಿ ಅಷ್ಟೇ. ಅದಕ್ಕೆ ಏನು ಪೊಲಿಟಿಕಲ್ ರಿಯಾಕ್ಷನ್ ಬಂದಿಲ್ಲ, ನೋ ರಿಯಾಕ್ಷನ್, ನೋಬಡಿ ರಿಯಾಕ್ಟ್. ಬೇರೆ ಆ್ಯಕ್ಟೆಡ್ ಕೆಲವರು ನೋಡಿದ್ರು ಸಿನಿಮಾ ತುಂಬ ಇಷ್ಟಪಟ್ಟರು ಅಷ್ಟೇ. ಸೊ ಒಂದು ಸಿನಿಮಾ ಏನಿದೆ ದಟ್ ವಾಟ್ ಐ ಬಿಲೀವ್ ಸಿನಿಮಾ ಅನ್ನೋದು ಡೈರೆಕ್ಟರ್ ಏನಿದೆ ನಿರ್ದೇಶಕನ ಇದು. ಸೊ ನೀವು ಕನ್ನಡ ಇಡೀ ಚಿತ್ರರಂಗದಲ್ಲಿ ನೋಡಿದರೆ ನೀವು ಒಂದು ಅದ್ಭುತವಾದ ನಿರ್ದೇಶಕರ ಒಂದು ಪರಂಪರೆ ಇದೆ, ಕಮರ್ಷಿಯಲ್ ಸಿನಿಮಾಗಳ ಒಂದು ಪರಂಪರೆ. ಹೌದು, ಇವೆರಡನ್ನು ಬೆಂಡ್ ಮಾಡೋದು ಹೇಗೆ ಅಂತ ನಿಮ್ಮದು 100% ಕಮರ್ಷಿಯಲ್ ಸಕ್ಸಸ್ಫುಲ್ ಆದರೂ ಕೂಡ ಅದ್ರ ಒಳಗಡೆ ಈ ರಾಜ್ಕುಮಾರ್ ಫ್ಯಾಮಿಲಿಯ ಸಿನಿಮಾಗಳದ ಒಂದು ಗುಣಧರ್ಮ ಇದೆ, ಇಡೀ ಕುಟುಂಬ ನೋಡೋಂಥ ಒಂದು ಮಿತಿಯನ್ನು ಯಾವುದು ಮೇಲೆ ಇದರ ಎರಡು ಬ್ಯಾಲೆನ್ಸ್ ಮಾಡುವ ಪರಿ ಏನಂತ ಅನ್ಸುತ್ತೆ. ಹೌ ಇಲ್ಲ, ಐ ಥಿಂಕ್ ಮೊದಲನೇದಾಗಿ ಆಫ್ ಬೀಟ್ ಸಿನಿಮಾನೋ ಫುಲ್ ಬೀಟ್ ಸಿನಿಮಾನೋ ಕಮರ್ಷಿಯಲ್ ಸಿನಿಮಾನೋ ನನ್ನ ಪ್ರಕಾರಕ್ಕೆ ಅದು ಒಳ್ಳೆ ಸಿನಿಮಾ ಆಗಬೇಕು. ಒಳ್ಳೆ ಸಿನಿಮಾ ಆಗಬೇಕಾದ್ರೆ ಜನ ನೋಡೋದನ್ನೇ ಒಳ್ಳೆ ಸಿನಿಮಾ ಆಗೋಕ್ಕಾಗುತ್ತೆ. ಬೇರೆ ಯಾರು ನೋಡಿ ಒಪ್ಕೊಂಡು ಏನೇ ಬರೆದ್ರು ಅದು ಸಿನಿಮಾ ಆಗಲ್ಲ. ಸಿನಿಮಾ ಆಗೋದು ಜನ ನೋಡಿ ಒಪ್ಪಿದ್ಮೇಲೆ. ಸೊ ನಾವು ಮಾಡೋದು ಜನ ನೋಡಲಿ ಸಿನಿಮಾ ಅಂತ. ನಾವೊಂದು 30-40 ಜನ ಕೂತ್ಕೊಂಡು ಸಿನಿಮಾ ನೋಡಿ ಫಸ್ಟ್ ಕ್ಲಾಸ್ ಅನ್ನೋದಲ್ಲ. ಸೊ ನನ್ನ ಪ್ರಕಾರಕ್ಕೆ ಐ ಬಿಲೀವ್ ಇನ್ ಗುಡ್ ಸಿನಿಮಾ. ಸೊ ಗುಡ್ ಸಿನಿಮಾ ಯಾವಾಗ ಆಗುತ್ತೆ, ಅವಾರ್ಡು ಬೇಕು, ಅವಾರ್ಡ್ಗೂ ಬೇಕು, ಅವಾರ್ಡ್ ಜೊತೆಗೆ ರಿವಾರ್ಡು ಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್, ನೀವು ಈ ಏನೋ ಅವಾರ್ಡ್ ಆ್ಯಂಡ್ ರಿವಾರ್ಡ್ ಸಲುವಾಗಿ ನೀವೊಂದು ಸಿನಿಮಾವನ್ನು ಒಪ್ಪಿಕೊಳ್ಳುವಾಗ ಅದನ್ನು ಯಾವ ಅಂಶಗಳ ಮೇಲೆ ಒಪ್ಪಿಕೋತೀರಿ ಮತ್ತು ನೀವು ಹೇಗೆ ಅದು ಪೂರ್ವ ತಯಾರಿ? ಸರ್, ಖಂಡಿತವಾಗ್ಲೂ ಆ ಬಡ್ಜೆಟ್ ಒಂದು ಪ್ರೊಡ್ಯೂಸರ್ ಹಾಕಿ ತೆಗಿತಿದ್ದಾರೆ ಅಂದಮೇಲೆ ಸಿನಿಮಾದಲ್ಲಿ ಕೆಲವು ಸಿಚುವೇಶನ್ಸ್ಗಳು ಬೇಕೇ ಬೇಕು. ಜನ ನೋಡಿ ಡ್ಯಾನ್ಸ್ ಮಾಡೋದು ಇಷ್ಟಪಡ್ತಾರೆ ಅಂದರೆ ಒಂದು ಒಳ್ಳೆ ಹಾಡುಗಳು ಬೇಕೇ ಬೇಕು. ಫೈಟ್ ನೋಡ್ತಾರೆ ಅಂದರೆ ಫೈಟ್ಗಳು ಬೇಕೇ ಬೇಕು. ಜೊತೆಗೆ ಒಂದು ಕಮರ್ಷಿಯಲ್ ಜೊತೆಗೊಂದು ಒಳ್ಳೆ ಕಥೆಯ ಎಲಿಮೆಂಟ್. ಆ ಕತೆ ಹೇಗೆ ಮಾಡ್ತೀವಿ, ನಮ್ಮ ದೇಶದಲ್ಲಿ ನಾವು ಹೇಗೆ ನಮ್ಮ ನಡವಳಿಕೆ ಇರುತ್ತೆ, ನಮ್ಮ ಸಮಾಜ ಹೇಗಿರುತ್ತೆ, ಅದನ್ನ ಮೇಲೆ ಬೇಸ್ ಮಾಡಬೇಕು. ಈಗ ನಾವು ಹೊರದೇಶದ ಸಮಾಜನ ಬೇಸ್ ಮಾಡಿದ್ರೆ ಅಲ್ಲಿ ನಡೆಯೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಅದು ಬೇಕಾಗಿಲ್ಲ. ಯಾಕಂದರೆ ಇಲ್ಲಿಗೆ ಬೇಕಾಗಿರೋದು ನಮ್ಮಲ್ಲೇ ನಡೆಯುತ್ತೆ ಅಂತ ಹೇಳಿ ನಮ್ಮದೇ ಆದಂಥ ಭಾರತೀಯ ಒಳ್ಳೆ ಕಥೆ ಆಗಬೇಕಷ್ಟೇ. ಇಲ್ಲಿ ಕನ್ನಡಿಗರ ಕಥೆ ಆಗೋದು 100%. ನಾವು ಕರ್ನಾಟಕದಲ್ಲಿ ಮಾಡೋದ್ರಿಂದ ನಮ್ಮ ಕನ್ನಡಿಗರ ಕಥೆ ಆಗಬೇಕು. ಎಸ್, ನಾನು ಈ ಪೂರ್ವ ಸಿದ್ಧತೆಯ ಬಗ್ಗೆ ಮಾತನಾಡಿದೆ. ಅದಾದಮೇಲೆ ಒಂದು ಸಿನಿಮಾ ಬಂದಮೇಲೆ ನಿಮ್ಮ 27 ಸಿನಿಮಾದಲ್ಲಿ ಒಂದು 3-4 ಸಿನಿಮಾಗಳು ಕಡಿಮೆ ದುಡ್ದಿರ್ಬೋದು, ಉಳಿದೆಲ್ಲ ಸಕ್ಸಸ್ಫುಲ್ ಅಂತ. ದಟ್ ಇಸ್ ವಾಟ್ ಐ ಬಿಲೀವ್. ಒಂದು ಸಿನಿಮಾ ನಿಮ್ಮ ನಿರೀಕ್ಷೆಯಷ್ಟು ಸಕ್ಸಸ್ ಆಗದಿದ್ದಾಗ ನೀವು ಪೋಸ್ಟ್ ಮಾರ್ಟಮ್ ಮಾಡ್ತೀರಾ? ಹೌದು, ಸಿನಿಮಾಗಳು ಮಾಡಬೇಕಾದ್ರೆ ಕೆಲವು ಕನ್ಫ್ಯೂಷನ್ಸ್ಗಳಾಗಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅಂದರೆ ಮತ್ತೆ ಅದನ್ನು ರಿವೈಂಡ್ ಮಾಡಿ ನಾವು ಸರಿನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅನ್ನೋ ಕೆಲವು ಸಲ ಬೇಜಾರಾಗುತ್ತೆ ಸರಿ ಆಗದೆ ಇದ್ರೆ. ಬಟ್ ಸಾಕಷ್ಟು ಜನ ಇನ್ವಾಲ್ವ್ಮೆಂಟ್ ಇರುತ್ತೆ ಸಿನಿಮಾದಲ್ಲಿ. ನಾನಿನ್ನೂ ಆ ಮಟ್ಟಕ್ಕೆ ಬಂದಿಲ್ಲ. ಅಂದರೆ ಅಕಸ್ಮಾತ್ ಒಂದು ಸಿನಿಮಾ ಆಗಿಲ್ಲ ಅಂದರೆ ಅಲ್ಲೇ ಬಿಟ್ಬಿಟ್ಟು ಇಲ್ಲ ನೀವು ಸರಿ ಮಾಡೋರ್ಗು ನಾವು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಆ ಕಲ್ಚರ್ ಅಲ್ಲ, ಅದೊಂದು ಪ್ರಾಬ್ಲಮ್. ಸೊ ಹಾಗಾಗಿ ಏನೋ ನೋಡೋಣ, ದೇವ್ರದಿಂದ ಈಗ ನಾವು ಪ್ರೊಡಕ್ಷನ್ ಮತ್ತೆ ಶುರು ಮಾಡಿದ್ದೀವಿ. ಹೌದು, ಆ ಒಂದು ಪ್ರೊಡಕ್ಷನ್ ಒಂದು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಮಾಡಬೇಕು ಅಂತ ಹೇಳಿ, ಇನ್ನೊಂದು ಬಂದು ನಂದೇ ಆದಂಥ ಸಿನಿಮಾಗಳು ಕೂಡ ಇನ್ನು ಮುಂದೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಪ್ರೊಡಕ್ಷನ್ ಹೌಸ್ನಲ್ಲೇ ವಜ್ರೇಶ್ವರಿಯಲ್ಲೇ ಮಾಡಬೇಕು. ವಜ್ರೇಶ್ವರಿಯಲ್ಲೇ ಮಾಡ್ತೀವಿ, ಹೊರಗಡೆ ಎಲ್ಲೂ ಇಲ್ಲ, ಹೊರಗಡೆ ಖಂಡಿತವಾಗ್ಲೂ ಮಾಡ್ತೀನಿ, ಎಲ್ಲೂ ಮಾಡಲ್ಲ ಅಂತ ಹೇಳ್ತಿಲ್ಲ. ಅಂದರೆ ಬಹುತೇಕ ನಿಮ್ಮ ಸಿನಿಮಾಗಳು ಇಲ್ಲ ಅಂದರೆ ನಮ್ಮದನ್ನು ಮಾಡಿ ಶುರು ಮಾಡಬೇಕು ಅಂತ ಹೇಳಿ. ನನಗೆ ಇನ್ನೊಂದು ಕುತೂಹಲ ಗೊತ್ತಾ, ನೀವು ಬಾಲನಟರಾಗಿದ್ದಾಗಲೇ ಹಾಡಿದ್ದು ಕೇಳಿದ್ದೀನಿ. ಹೌದು. ಸೊ ನನಗೆ ನೀವು ಅದ್ಭುತವಾಗಿ ಹಾಡುಗಾರರಾಗಬಲ್ಲರು ಅಂತ ನನಗೆ ಎಷ್ಟೋ ಸಂದರ್ಭದಲ್ಲಿ ಅನ್ನಿಸಿದುಂಟು. ಬಟ್ ನೀವು ನಿಮ್ಮ ಅಣ್ಣನ ಯಾವುದೋ ಒಂದು ಸಿನಿಮಾಕ್ಕೆ ಹಾಡಿದ್ರಿ ಅಂತ? ಇಲ್ಲ, ಸಿಕ್ಕಾಪಟ್ಟೆ ಸಿನಿಮಾಗಳಿಗೆ ಹಾಡಿದ್ದೀನಿ. ಈಗ ಶಿವಣ್ಣವ್ರಿಗೆ ಹಾಡಿದ್ದೀನಿ, ಗಣೇಶ್ ಅವ್ರಿಗೆ ಹಾಡಿದ್ದೀನಿ, ಶರಣ್ ಅವ್ರಿಗೆ ಹಾಡಿದ್ದೀನಿ. ಬಟ್ ನಿಮ್ಮ ಚಾಲೆಂಜಸ್ಸು ಹಾಡುವುದು ಚಾಲೆಂಜಸ್ ಅನಿಸುತ್ತೋ ನಟನೆ ಚಾಲೆಂಜಸ್ ಅನಿಸುತ್ತೋ? ಇಲ್ಲ, ಆ ಥರದ್ದೆಲ್ಲ. ಹಾಡಬೇಕಾದ್ರೆ ಅವ್ರು ಖುಷಿಪಟ್ಟು ಹಾಡಿಸ್ತಾರೆ, ಅವ್ರು ಖುಷಿಪಟ್ಟು ಹಾಡಿಸ್ಬೇಕಾದ್ರೆ ಅದಕ್ಕಿಂತ ಇನ್ನೇನು ಸಂತೋಷ. ನಾನು ಯಾಕೆ ಹೇಳಿದ್ರೆ ರಾಜ್ಕುಮಾರ್ ಅವರೇ ಹಾಡೋದಕ್ಕೆ ಪ್ರಾರಂಭ ಮಾಡಿದಾಗ ರಾಜ್ಕುಮಾರ್ ಅವರ ಹಾಡಿನಲ್ಲಿದ್ದ ಮಾಧುರ್ಯ ಏನಿದೆ, ಸೊ
ಪಿ ಬಿ ಶ್ರೀನಿವಾಸ್ ಭಾಳಷ್ಟು ಸಂದರ್ಭದಲ್ಲಿ ಅವರು ಹೇಳ್ತಿದ್ರು, ಪಿ ಬಿ ಶ್ರೀನಿವಾಸು ಅವರ ಶಾರೀರ, ಇವರು ಶರೀರ ಅಂತ ಹೇಳಿ. ಹೌದು. ಬಟ್ ರಾಜ್ಕುಮಾರ್ ಹಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಪಿ ಬಿ ಶ್ರೀನಿವಾಸ್ ಮರೆಯಾಗುವ ರೀತಿ ಹಾಡಿದ್ರು. ಯಾಕಂದರೆ ಅವರು ತುಂಬುತ್ತಾ ಇದ್ದ ಭಾವುಕತೆ ಏನಿದೆ ಅವರ ಹಾಡಿನಲ್ಲಿ ರಾಜ್ಕುಮಾರ್ ಅವರಿಗೆ. ಸೊ ಅದು ಮತ್ತು ರಾಜ್ಕುಮಾರ್ ಎಂದೂ ಕೂಡ ಭಾಷೆಯನ್ನು ತಪ್ಪಾಗಿ ಬಳಸಿದ್ದೇ ಇಲ್ಲ. ಹೌದು. ಕನ್ನಡ ಭಾಷೆಯನ್ನು ಅವರಷ್ಟು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದ ಇನ್ನೊಬ್ಬ ವ್ಯಕ್ತಿ ಇಲ್ಲ. ನಿಮಗೆಲ್ಲಾದರೂ ಭಾಷೆ ಯಾವ ಥರ ಚಾಲೆಂಜಸ್ ಆಗಿತ್ತ ಒಂದು? ಖಂಡಿತವಾಗ್ಲು ಅದರಲ್ಲಿ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನೆಂದರೆ ಹಲವಾರು ಜನದ ಪ್ರಯತ್ನ. ಯಾಕಂದರೆ ನಾವು ಅಫ್ಕೋರ್ಸ್ ನಾವು ಹುಟ್ಟು ಬೆಳೆದಿದ್ದು ಚೆನ್ನೈಲಾಗಿದ್ದು, ನಾವು ಕನ್ನಡಿಗರು, ನಾವು ಮನೇಲಿ ಮಾತಾಡ್ತಿದ್ದದ್ದು ಕನ್ನಡ, ಇಲ್ಲಿ ಬಂದು ಮಾಡ್ತಿರೋ ಸಿನಿಮಾ ಮತ್ತೊಂದು ಎಲ್ಲ ಕನ್ನಡದಲ್ಲೇ. ಸೊ ಹಾಗಾಗಿ ಕನ್ನಡ ಭಾಷೆ ಚೆನ್ನಾಗಿ ಮಾತಾಡ್ತೀವಿ. ಆದರೆ ನೀವು ಹೇಳಿದ್ರಿ ಅವರಲ್ಲಿ ಇದ್ದಂಥ ಒಂದು ಉಚ್ಚಾರಣೆ, ಅವರಲ್ಲಿ ಮಾತಾಡ್ತಿದ್ದಂಥ ಒಂದು ಸ್ಪಷ್ಟತೆ, ಸೊ ಅದು ತುಂಬ ಕಷ್ಟ ಎಲ್ರಿಗೂ ಬರೋಕ್ಕೆ. ಮತ್ತು ಅವರಿಗೆ ಬಹಳ ಸ್ಪಷ್ಟವಾಗಿ, ನಾನು ಅಷ್ಟು ಸ್ಪಷ್ಟವಾಗಿ ಅಲ್ಲ, ಡೈಲಾಗ್ ಪ್ರೆಸೆಂಟೇಷನ್ ನನಗೆ ಅದು ಭಾಳ ಮುಖ್ಯ ಅಂತ. ನೀವು ಇಡೀ ಇಂಡಿಯಾದ ಗ್ರೇಟ್ ನಟರುಗಳನ್ನು ತಗೊಳ್ಳಿ, ಅವರೆಲ್ಲರೂ ಅವರ ಡೈಲಾಗ್, ಫಾರ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್, ರಾಜ್ಕುಮಾರ್, ಹಳೆ ಕಾಲದಲ್ಲಿ ಶಿವಾಜಿ ಗಣೇಶನ್, ಎಲ್ಲ ಡೈಲಾಗ್ ಪ್ರೆಸೆಂಟೇಷನ್. ನಿಮಗನ್ಸುವ ಹಾಗೆ ಈ ಡೈಲಾಗ್ ಪ್ರೆಸೆಂಟೇಷನಲ್ಲಿ ಹಳೆ ಕಾಲದ ನಟರು ಯಾವ ರೀತಿ ಇದ್ದರು, ಈ ಕಾಲದಲ್ಲಿ ಆ ರೀತಿ ಡೈಲಾಗ್ ಪ್ರೆಸೆಂಟೇಷನ್ ಇರುವವರು ಕಡಿಮೆ ಅಂತ ಅನ್ಸಲ್ವ ನಿಮಗೆ? ಇಲ್ಲ, ನಾನು ಅದನ್ನು ಆ ರೀತಿಯಾಗಿ ಅನಲೈಸ್ ಮಾಡಿದೆ. ಐ ಥಿಂಕ್ ಹೇಳ್ದಂಗೆ ಒಂದು ರೀತಿಯಲ್ಲಿ ಕಾಲಕ್ಕೆ ತಕ್ಕಂತೆ ನಾವು ನಡಿಬೇಕು, ಸೊ ಅವಾಗ ಗೊತ್ತಾಗಲ್ಲ. ಸೊ ಈ ಸಂದರ್ಭದಲ್ಲಿ ಐ ಥಿಂಕ್ ಇಲ್ಲ, ಬಹುಶಃ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೊಳ್ಳೆ ಡೈಲಾಗ್ಸ್ ಹೇಳ್ತಾರೆ. ನಿಮ್ಗೆ ಯಾವ್ದಾದ್ರು ಡೈಲಾಗ್ ಪ್ರೆಸೆಂಟೇಷನ್ ಹೇಳಿದ್ರಲ್ಲ, ಯಾವ್ದಾದ್ರು ನೆನಪುಗಳನ್ನ ಹಂಚ್ಕೋಬೋದಾ ನಮ್ಮ ಜೊತೆ? ಅಂದರೆ ಡೈಲಾಗ್ ಪ್ರೆಸೆಂಟೇಷನ್ ಪ್ರಾಬ್ಲಮ್ ಅದು ಮತ್ತು ನೀವು ಸರಿಪಡಿಸ್ಕೊಂಡಿದ್ದೆ ಹೇಗೆ? ಇಲ್ಲ, ಸರಿಪಡಿಸ್ಕೊಂಡಿದ್ದಂದ್ರೆ ನನ್ನದೇ ಆದಂಥ ಒಂದು ರೀತಿಯಾದ ಸ್ಪೀಚ್ ಪಾಯಿಂಟ್ಸ್ ಇರುತ್ತೆ. ಸೊ ಹಾಗಾಗಿ ನನಗೆ ಬಂದರೆ ನಾನು ಆ್ಯಕ್ಟ್ ಮಾಡೋಕೆ ನನಗೆ ಸುಲಭ ಆಗುತ್ತೆ. ಎಸ್, ನಾನು ಕಂಫರ್ಟಬಲ್ ಆಗಿ ಕಾಣ್ಬೋದು. ಹಾಗಾಗಿ ಕೆಲವು ಕಡೆ ಏನಾಗುತ್ತೆ, ನಾವು ಸಿನಿಮಾದಲ್ಲಿ ಬಳಸುವಂಥ ಕನ್ನಡ ಸಿನಿಮಾದೇ ಆದ ಕನ್ನಡ. ಎಸ್, ಅದನ್ನು ಬಿಟ್ಟು ಬೇರೆ ಕನ್ನಡ ಮಾತಾಡೋಕೆ ಹೋದಾಗ ಏನಾಗುತ್ತೆ, ಜನಗಳಿಗೂ ಅದು ಡಿಸ್ಟರ್ಬ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಂಗ್ಳೂರ್ ಆ್ಯಕ್ಸೆಂಟ್ ಮಾತಾಡಬೇಕು ಅಂದಾಗ ಅವ್ರ ಆ್ಯಕ್ಸೆಂಟ್ನ ತಪ್ಪಾಗಿ ನಾವು ಮಾತಾಡೋದು. ಸೊ ಹಾಗಾಗಿ ಕೆಲವು ಕಡೆ ಆ ಕನ್ಫ್ಯೂಷನ್ಸಲ್ಲಿ ಬರುತ್ತೆ. ಬಟ್ ಇಲ್ಲದೆ ನಿಮ್ಮ ವಾಯ್ಸ್ ಮಾಡಲ್ ಸಿನಿಮಾ ಮಾಡಿದ್ರೆ ನಂತರ ನೀವು ರಿಯಾಲಿಟಿ ಶೋಗಳಲ್ಲೂ ಎಲ್ಲ ಕೂತ್ರೆ ಇದು ಪುನೀತ್ ಧ್ವನಿ ಅಂತ ಎಲ್ಲರಿಗೂ ಅನ್ನಿಸುವ ಹಾಗೆ ಇವು ಎಸ್ಟಾಬ್ಲಿಷ್. ಹೌದು. ಬಟ್ ಅಷ್ಟು ಎಸ್ಟಾಬ್ಲಿಷ್ ಆಗೋದು ಸುಲಭ ಅಲ್ಲ. ಅದಕ್ಕೆ ಹೇಳಿದ್ದು, ನನಗೆ ಆ ಸಂದರ್ಭದಲ್ಲಿ ಒಂದು ಕನ್ನಡದ ಕೋಟಿ ಅಧಿಪತಿ ಅಂತ ಒಂದು ಕಾರ್ಯಕ್ರಮ ಆಯಿತು. ಅದಾದ ನಂತರ ಈಗ ಫ್ಯಾಮಿಲಿ ಪವರ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಆ ಕಾರ್ಯಕ್ರಮ ನಾವು ಶುರು ಮಾಡಿದಾಗ ನನಗೆ ತುಂಬ ಭಯ ಇತ್ತು. ಅಂದರೆ ಕೆಲವು ಕಡೆ ಉಚ್ಚಾರಣೆ, ಸ್ಪಷ್ಟತೆ ಎಲ್ಲಾದರೂ ತಪ್ಪಾದರೆ ಹೇಗಾಗುತ್ತೆ ಅಂತೇಳಿ. ನನಗೆ ಹೆಲ್ಪ್ ಮಾಡೋಕ್ಕೆ ಅಂತಲೇ ನನ್ನ ಜೊತೆ ಗುರುಪ್ರಸಾದ್ ಅವರಿದ್ದರು, ರಾಘಣ್ಣ ಅವರಿದ್ದರು, ರಾಘವೇಂದ್ರ ಇದ್ದರು. ಈ ಶೋ ನಡೆಸಬೇಕಾದ್ರೆ ಈಗ ಪರಮ್ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನರ ಸಪೋರ್ಟ್ ಇದೆ ಅದರಲ್ಲಿ. ಯಾಕಂದರೆ ಪಟ ಅಂತ ಮಾತಾಡ್ಕೊಂಡು ಹೋದಾಗ ಕೆಲವು ಕಡೆ ತಪ್ಪರ್ಥದಲ್ಲಿ ಮಾತು ಹೇಳಿಬಿಟ್ರೆ, ಹೆಸರುಗಳು, ಊರಿನ ಹೆಸರುಗಳು, ಗಾದೆಗಳು, ಮತ್ತೊಂದು ಅದನ್ನೆಲ್ಲದಕ್ಕೂ ಆದಂಥ ಕೆಲವು ಸುಮಾರು ಟೈಮಲ್ಲೆಲ್ಲ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ರು. ನಿಮಗೆ ಸಿನಿಮಾದಿಂದ ಈ ರಿಯಾಲಿಟಿ ಶೋಗೆ ಬರಬೇಕಾದ್ರೆ ಒಂದು ರೀತಿಯ ಭಾಳಷ್ಟು ಜನ ಒಂದು ಸಲ ಹೋಗ್ಬೇಕಾದ್ರೆ ಒಂಥರ ಹೆದರಿಕೆ, ಭಯ ಇಂಥದ್ದು ಇರುತ್ತೆ. ನಿಮಗೇನಾದ್ರು ಹಂಗಿತ್ತ? ಸಿಕ್ಕಾಪಟ್ಟೆ ಇತ್ತು. ಈಗಲೂ ಇದೆ. ಮೊದಲನೇ ದಿನ ಯಾವ್ದಾರು ಶೋ ನಡೆಸಬೇಕಾದ್ರೆ ಆ ಭಯ ಅನ್ನೋದು ತುಂಬ ಇರುತ್ತೆ. ಒಂದೇ ಭಯ, ತಪ್ಪು ಮಾಡಬಾರ್ದು, ಚೆನ್ನಾಗಿ ಮಾತಾಡಿದಾಗ ಕಾನ್ಫಿಡೆಂಟಾಗಿ ಮಾತಾಡಬೇಕು. ಅವರಷ್ಟು ನಮ್ಮ ಹತ್ರ ಖುಷಿಯಾಗಿ ಮಾತಾಡ್ತಿರ್ತಾರೆ. ಹಾಗಾಗಿ ಪ್ರಿಪ್ರೇಷನ್ ಇಂಪಾರ್ಟೆಂಟ್. ಎಸ್ ಪ್ರಿಯ ವೀಕ್ಷಕರೇ, ಇನ್ನೊಂದು ವಿರಾಮ ತಗೊಂಡು ನೀವು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ತೀರಿ. ಈಗ ಬಂದು ವಿರಾಮ. ಎಸ್ ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು. ಸರ್, ಯೂಶ್ವಲಿ ನಮಗೆ ನಮ್ಮ ವ್ಯಕ್ತಿತ್ವದ ಮೇಲೆ ಹಲವು ರೀತಿಯ ಪ್ರಭಾವಗಳು, ತಂದೆ ತಾಯಿ ಪ್ರಭಾವಗಳಿರ್ತವೆ, ನಮ್ಮ ಓದು ಪುಸ್ತಕಗಳ ಪ್ರಭಾವ ಇರುತ್ತೆ, ಸಿನಿಮಾಗಳ ಪ್ರಭಾವ ಇರುತ್ತೆ. ಇಡೀ ನಮ್ಮ ವ್ಯಕ್ತಿತ್ವ ಒಂದು 20 ವರ್ಷಕ್ಕೆ ನಿಂತು ನಾವು ಏನು ಅನ್ನೋದು 20 ವರ್ಷಕ್ಕೆ ಪ್ರೂವ್ ಆಗಿಬಿಡುತ್ತೆ. ಅದಾದ ಮೇಲೆ ನಾವು ಅದರ ಮೇಲೆ ಇರ್ತೀವಿ. ನಿಮ್ಗೆ ಅನ್ನಿಸುವಾಗ ಒಂದು ತಂದೆ ತಾಯಿಗಳ ಪ್ರಭಾವ, ಅದು ಬಿಟ್ಟರೆ ಪುಸ್ತಕಗಳು, ಇನ್ನು ಯಾವ ರೀತಿಯ ಪ್ರಭಾವ ನಿಮ್ಮ ವ್ಯಕ್ತಿತ್ವ ಮೇಲಾಗಿದೆ? ಒಂದು ಖಂಡಿತವಾಗ್ಲೂ ತಂದೆ ತಾಯಿಯ ಪ್ರಭಾವ, ಅದಾದ ನಂತರ ಖಂಡಿತವಾಗ್ಲೂ ಫ್ಯಾಮ್ಲಿ, ಅದಾದಮೇಲೆ ನಾವು ಓಡಾಡುವಂಥ ನಮ್ಮ ಸ್ನೇಹಿತರು, ನಮ್ಮ ಫ್ಯಾಮ್ಲಿ, ಒಳ್ಳೆ ಮಾತುಗಳು, ಒಳ್ಳೆ ಜನರು ಬರೆದಿರುವಂಥ ಪುಸ್ತಕಗಳು, ಎಲ್ಲದಕ್ಕೂ ಓದುವ ಅಭಿರುಚಿ ಇದೆ ನಿಮಗೆ? ತುಂಬ ಇಲ್ಲ, ತಕ್ಕ ಮಟ್ಟಕ್ಕೆ. ನನಗೆ ನಿಮ್ಮ ಅಮ್ಮನ ಬಗ್ಗೆ ಕೇಳಬೇಕು. ಯಾಕಂದರೆ ನಿಮ್ಮ ಅಮ್ಮ ಏನಾದರೂ ಚಿತ್ರರಂಗ ಪ್ರವೇಶ ಮಾಡದೇ ಇದ್ದರೆ ನೀವು ರಾಜ್ಕುಮಾರ್ ಫ್ಯಾಮಿಲಿ ಎಲ್ಲಿರ್ತೋ ಗೊತ್ತಿಲ್ಲ. ಯಾಕಂದರೆ ಅಲ್ಲಿವರೆಗೆ ಅವ್ರು ಶೋಷಣೆ ಆಗಿಬಿಟ್ಟಿತ್ತು. ಹೌದು, ಎಲ್ಲರೂ ಬಂದ್ಬಿಟ್ಟು ದುಡ್ಡೇ ಬರ್ತಿರಲಿಲ್ಲ, ಸಿನಿಮಾ ದುಡ್ಡೇ ಬರ್ತಿರಲಿಲ್ಲ ಅಂತ ಹೇಳ್ಬಿಡ್ತರು. ಹೌದಾ, ಅನ್ನದಾತ್ರ ಚೆನ್ನಾಗಿರ್ಬೇಕು ಅಂತಿದ್ರು ರಾಜ್ಕುಮಾರ್. ಎಸ್, ಇಡೀ ಕುಟುಂಬವನ್ನು ಮಾತ್ರ ಕಟ್ಟಿಲ್ಲ, ಕನ್ನಡ ಚಿತ್ರರಂಗವನ್ನು ಕಟ್ಟಿದ್ರು.
ಸೊ ಅಮ್ಮ ಅಂದ ತಕ್ಷಣ ನಿಮಗೆ ಏನು ಅನಿಸುತ್ತೆ, ಏನಂತ? ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರೋಗ್ರಾಮಲ್ಲೂ ಹೇಳ್ತಾ ಇರ್ತೀನಿ, ನಾನು ಗಂಡು ಹೆಣ್ಣು ಯಾರು ಜೀವನ ನಡೆಸ್ಕೊಂಡು ಹೋಗಬೇಕು, ಇವ್ರು ಹೆಚ್ಚು ಅವ್ರು ಹೆಚ್ಚು ಅಂತ ಯಾವತ್ತೂ ಮಾತಾಡಲ್ಲ. ಎಲ್ಲರೂ ಒಂದೇ ಅಂತ ನಾನು ನೋಡಿ, ನಮ್ಮ ತಾಯಿ ನೋಡಿ. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಇವತ್ತು ಏನಾದರೂ ರೆಸ್ಪಾನ್ಸಿಬಲ್ ಆಗಿರಬೇಕು, ಜೀವನದಲ್ಲಿ ಏನಾದರೂ ಪ್ರೂವ್ ಮಾಡಬೇಕು, ಏನಾದರೂ ಚೆನ್ನಾಗಿ ನಡೆಸಬೇಕು. ನನಗೆ ಇಬ್ಬರು ಹೆಣ್ಮಕ್ಳು, ನನ್ನಿಬ್ಬರು ಹೆಣ್ಮಕ್ಳು ಚೆನ್ನಾಗಿ ಓದಿ ಅವ್ರು ತುಂಬ ಚೆನ್ನಾಗಿ ಮುಂದೆ ಬರಬೇಕು ಅಂತ ನನಗೆ ಅನ್ಸೋದೆ ನಮ್ಮ ತಾಯಿ ನೋಡಿದ ಮೇಲೆ. ಹಾಗಾಗಿ ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ತಾಯಿಯ ನೆನಪೇನೆಂದರೆ, ಒಂದು ಕೈಯಲ್ಲಿ ಒಂದು ಪರ್ಸು, ಇನ್ನೊಂದು ಕೈಯಲ್ಲಿ ನಾನು, ಓಡಾಟ, ಡಿಸ್ಟ್ರಿಬ್ಯೂಷನ್ನು, ಕೆಲಸ, ಬಿಸ್ನೆಸ್. ಯಾಕೆಂದರೆ ನನಗೆ ಗೊತ್ತಿರುವಾಗ ನನಗಿದೊಂದು ದೊಡ್ಡ ಸ್ಫೂರ್ತಿ. ಆ್ಯಂಡ್ ಯಾರಿಗೂ ಹೆದರ್ತಿರ್ಲಿಲ್ಲ, ಯಾರ ಬಗ್ಗೆನೂ ಯೋಚನೆ ಮಾಡ್ತಿರ್ಲಿಲ್ಲ. ನನ್ನ ಗುರಿ ಮುಖ್ಯ, ನನ್ನ ರಾಜ್ಕುಮಾರ್ ಮುಖ್ಯ ಅಂತಾನೆ ಹೇಳ್ಕೊಂಡು ಹೋಗ್ತಾ ಇದ್ರು. ಎಸ್, ಯಾವತ್ತಾರು ಅವರು ಯಾರ ಬಗ್ಗೆನೂ ಬೇಸರ ಮಾಡ್ಕೊಂಡಿದ್ದಿತ್ತ? ಯಾವತ್ತಾರು ಬೇಸರ ಮಾಡ್ಕೊಂಡಿದ್ದಿತ್ತ? ಇದ್ದೇ ಇರುತ್ತೆ. ಅವ್ರಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ. ಅದೇ ಕೋಪ, ಬೇಸರ ಎಲ್ಲ ನಮ್ಮ ತಂದೆ ಅದನ್ನ ತಾಯಿ ಹತ್ರನೇ ಇತ್ತು. ಯಾಕಂದ್ರೆ ಏನು ಮಾಡೋಕ್ಕಾಗ್ತಿಲ್ಲ, ಅಷ್ಟು ಕೆಲಸ, ದೊಡ್ಡ ಕುಟುಂಬ, ಸುಮಾರು ಜನ, ಸುಮಾರು ಮಕ್ಕಳು. ಹಾಗಾಗಿ ನನಗೆ ಇರೋವಂಥ ಒಂದು ಮೇನ್ ಇನ್ಸ್ಪಿರೇಷನ್, ಸ್ಫೂರ್ತಿ ಅಂದರೆ ಮೊದಲು ನನ್ನ ತಾಯಿ, ತಂತ್ರ ನನ್ನ ತಂದೆ. ಯಾಕೆಂದರೆ ನನಗೆ ನೆನಪಿರುವಾಗ ಬಂಗಾರದ ಮನುಷ್ಯ ಅಂತ ಸಿನಿಮಾಕ್ಕೆ ರಾಜ್ಕುಮಾರ್ ಸಿಕ್ಕಿದ್ದು 30,000 ಇರಬೇಕು ಅಂತ ನನಗೆ ಅಷ್ಟಾಗಿ ನೆನಪಿಲ್ಲ. ನನಗೆ ಎಸ್, ಅಂದರೆ ರಾಜ್ಕುಮಾರ್ ಅಲ್ಲಿಯವರೆಗೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಆಗುವವರೆಗೆ ಹೌದು, ರಾಜ್ಕುಮಾರ್ ಸಿನಿಮಾಗೆ ದುಡ್ಡು ಬರುತ್ತೆ ಅನ್ನೋದು ಸ್ವತಃ ರಾಜ್ಕುಮಾರ್ ಕೈ ಹೋಗ್ತಿರ್ಲಿಲ್ಲ. ಆವಾಗ ನಿಮ್ಮ ಅಮ್ಮ ಇಲ್ಲ, ಅವ್ರ ಕಡೆ ಟೈಮ್ವರೆಗೂ ನಮ್ಮ ತಂದೆಯವ್ರ ಜೋಬಲ್ಲಿ 100 ರೂಪಾಯಿ ಅಂತ ಕೇಳೋರು. ಅವ್ರ ಪಾಪ ಅವರು ಅದ್ರ ಬಗ್ಗೆ ಯೋಚನೆ ಹೋಗಲಿಲ್ಲ. ಇಲ್ಲ, ನನಗೊಂದು ನೆನಪಿದೆ. ಒಂದು ದಿವಸ ನಾನು ಮಾತಾಡ್ತಾ ಇದ್ದಾಗ ಹೇಳಿದರು, ನಾನು ನೆನಪು ಹಂಚ್ಕೊತಿದ್ದೆ. ನನ್ನ ಹತ್ರ ಕೇಳಿದ್ರು ಅವರು, ನೀವು ದಿನಕ್ಕೆ ಎಷ್ಟು ಬೀಡ ಹಾಕ್ತೀರಿ ಅಂತ. ನಾನು ಹೇಳಿದೆ, ಒಂದು 8-10 ಬೀಡ ತಿಂತೀನಿ ಅಂತ. ನೋಡಿ, ನೀವು ಎಷ್ಟು ಪುಣ್ಯವಂತರು, ಹೋಗಿ ಎಲ್ಲಿ ಬೇಕಾದರೂ ನಿಂತ್ಕೋಬಹುದು ಅಂತ ಅಂದರು. ಹೌದು ಸರ್, ನಿಮ್ಮ ಕಿಸೆಯಲ್ಲಿ ಯಾವಳು ದುಡ್ಡು ಇರುತ್ತಾ ಅಂತ. ಇರುತ್ತಲ್ಲ ಸರ್, 5 ರೂಪಾಯಿ 10 ರೂಪಾಯಿ ಇಟ್ಕೊಂಡಿರ್ತೀನಿ ಅಂತ ಅಂದೆ. ನೋಡಿ, ನನಗೆ ದುಡ್ಡಿನ ಅವಶ್ಯಕತೆಯೇ ಇಲ್ಲ. ಒಂದು ರೀತಿ ಅವ್ರು ಸಂತ, ಅವರು ಸಿ ಅವರಲ್ಲಿ ಸಂತತ್ವ ಇತ್ತು, ಬದುಕಿನ ಒಳಗಡೆ ಇತ್ತು. ಬಟ್ ಅಂಥವರನ್ನು ಚಿತ್ರರಂಗ ದುರುಪಯೋಗ ಪಡಿಸ್ಕೊಡ್ತು. ಅವ್ರಿಗೆ ಅಟ್ಲೀಸ್ಟ್ ಸಿನಿಮಾ ದುಡ್ಡು ಬರುತ್ತೆ ಅಂತ. ಆವಾಗ ನಿಮ್ಮ ಅಮ್ಮ ಎಂಟ್ರಿ ತಗೊಂಡಿದ್ದು. ಅದಕ್ಕೆ ನನಗೆ ನಿಮ್ಮ ಅಮ್ಮನ ಬಗ್ಗೆ ಇರುವ ಗೌರವ ಆ ಕಾರಣಕ್ಕೆ ರಾಜ್ಕುಮಾರ್ ಫ್ಯಾಮಿಲಿಯನ್ನು ಉಳಿಸೋದು, ರಾಜ್ಕುಮಾರ್ನವ್ರನ್ನ ಉಳಿಸಿದ್ರು. ಸಿ ಕನ್ನಡ ಚಿತ್ರ ರಾಜ್ಕುಮಾರ್ನ ಉಳಿಸಿದವರು ಅವರು. ಸೊ ನಿಮ್ಮ ಅಮ್ಮನ ನೆನಪುಗಳು ಯಾವುದಾದ್ರೂ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೋದು? ಇಲ್ಲ, ಎಲ್ಲ ರೀತಿಯಲ್ಲೂ ಅಷ್ಟೇ. ಅಂದರೆ ಅವರು ಫೇಸ್ ಮಾಡ್ತಿದ್ದಂಥ ಚಾಲೆಂಜ್, ನನ್ನ ಶಿವಣ್ಣ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ರಾಘಣ್ಣ ಅವ್ರನ್ನ ಸಿನಿಮಾಗೆ ತಂದಾಗಿರ್ಬೋದು, ನನ್ನ ಸಿನಿಮಾ ತರೋ ಟೈಮಲ್ಲಿರ್ಬೋದು, ಅವರ ಅನುಭವಗಳು, ಅವರು ನಮ್ಮ ಕುಟುಂಬದಲ್ಲಿ ಎಲ್ಲರನ್ನು ಬೆಳೆಸಿದಂಥ ರೀತಿ, ಎಷ್ಟು ಜನಕ್ಕೆ ಓದು ಬರಹ ಕೊಡಿಸೋದಿರ್ಬೋದು, ಫ್ಯಾಮ್ಲಿಗಳನ್ನ ಸೆಟ್ ಮಾಡಿದಿರ್ಬೋದು, ಅದನ್ನಂತ ನೋಡಿದ್ರೆ ಬಹುದೊಡ್ಡ ಅಚೀವ್ಮೆಂಟ್ಸ್. ಅದನ್ನೇ ಹೇಳ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನನ್ನ ನೋಡ್ಬಿಟ್ಟು ಯಾವಾಗ ನನ್ನ ಚಿಕ್ಕ ವಯಸ್ಸಲ್ಲಿ ಕಾಸ್ಟ್ಲಿ ಮಗ, ನನ್ನ ಮಗ ಇವನು ಅಂತ. ಸೊ ಹಾಗಾಗಿ ಅದಕ್ಕೆ ನನಗೆ ಯಾವಾಗ ಆ ಟೈಮಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ರು, ಅಲ್ಲ ನೀವು ತುಂಬ ಸಿಂಪಲ್ ಅಂತ. ಇಲ್ಲ, ನಾನು ಸಿಂಪಲ್, ನನ್ನ ಜನರಲಿ ನನ್ನ ಲೈಫಲ್ಲಿ ನಾನು ಇಷ್ಟೇ. ಆದರೆ ಅವ್ರ ಕಂಫರ್ಟ್ ಝೋನ್ಗೂ ನನ್ನ ಕಂಫರ್ಟ್ ಝೋನ್ಗೂ ಹೇಳ್ಬಿಟ್ಟು, ನಮ್ಮ ತಂದೆಯವ್ರು ನಾರ್ಮಲಾಗಿ ಹೋಗ್ತೀನಿ, ನಾನು ಬಿಸ್ನೆಸ್ ಕ್ಲಾಸಲ್ಲೇ ಹೋಗೋದು. ಯಾಕಂದರೆ ಅವ್ರು ನಂಗೆ ಬೆಳೆಸ್ಬಿಟ್ಟು ನಾನು ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲ, ಶಿ ವಾಸ್ ಅ ಫ್ಯಾಬ್ಯುಲಸ್ ಲೇಡಿ. ಹೇಗೆ ಈಗ ನಿಮ್ಮನ್ನು ನೋಡಿದಾಗ ಯೂಶ್ವಲಿ ತಾಯಿ ಮಗ ಹೀಗಾಗುವಂಥ ಅಮ್ಮ ಬಯಸ್ತಾಳೆ, ಇಷ್ಟಪಡ್ತಾಳೆ. ನಿಮ್ಮಮ್ಮ ನೀವು ಏನಾಗಬೇಕು ಅಂತ ಇಷ್ಟಪಟ್ಟಿದ್ರು? ಏನು ಅಂತಿದ್ರು? ಸಕ್ಸಸ್ ಆಗಬೇಕಷ್ಟೇ ಯಾವುದಲ್ಲಾದ್ರೂ. ಬಟ್ ನಮ್ಮ ಅಮ್ಮನಿಗೆ ಏನು ಅದನ್ನು ತನ್ನ ತಲೆ ಕೆಡ್ಸ್ಕೊಂಡು ಕೇಳ್ತಿಲ್ಲ, ಇನ್ನು ಸಿನಿಮಾಲಿ ಹಿಡಿಬೇಕಾ, ಇದನ್ನೇ ಮಾಡಬೇಕಾ, ಅದನ್ನ ಏನಾಗ್ತೀವಿ ಅಂದರೆ, ನನಗೆ ಬಿಸ್ನೆಸ್ ಮಾಡೋಕ್ಕೆ ತುಂಬ ಇಷ್ಟ. ಅವ್ನು ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ರು. ಯಾಕೋ ಎಲ್ಲೂ ಕ್ಲಿಕ್ ಆಗಲಿಲ್ಲ. ನಾನು ಬದುಕಿನಲ್ಲಿ ಯಾರು ಎಲ್ಲಿ ಕ್ಲಿಕ್ ಆಗ್ತಾರೆ ಅದು ಯಾರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನನಗೆ ನೀವು ನಿಮ್ಮ ಅಮ್ಮನನ್ನು ಕಳೆದುಕೊಂಡ ದಿನ, ಕರ್ನಾಟಕದ ಚಿತ್ರರಂಗನೇ ಒಬ್ಬ ಮಹಾತಾಯಿಯನ್ನು ಕಳ್ಕೊಂಡಿತ್ತು. ಆವಾಗ ನಿಮ್ಗೇನು ಸಫರ್ ಆದರೂ ಕಾಣುತ್ತೆ, ಅವ್ರ ಆರೋಗ್ಯ ಕೈ ಕೊಟ್ಟಿತ್ತು? ಇಲ್ಲ, ಅಂದರೆ ರಿಯಾಲಿಟಿ ಏನಂದರೆ ನಮಗೆ ಗೊತ್ತಿತ್ತು. ಅಂದರೆ ಅದು ಸಫರ್ ಮಾಡ್ತಾಯಿದ್ರು ಒಂದು 7-8 ಮಂತ್ಸಿಂದ. ಹಾಗಾಗಿ ಅವರ ಕ್ಯಾನ್ಸರನ್ನು ಲಾಸ್ಟ್ ಸ್ಟೇಜಲ್ಲಿದ್ದರು. ತುಂಬ ನೋವು ಅನುಭವಿಸಿದ್ವಿ. ಬಟ್ ಆದಷ್ಟು ಒಳ್ಳೆ ದಿನಗಳು ಅವ್ರ ಜೊತೆ ಕಡಿಯೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಹೇಗಿದ್ರು ಅವರು ಸಂತೋಷವಾಗಿರಬೇಕು ಅನ್ನೋದು ತುಂಬ ಮುಖ್ಯ ಆಗಿತ್ತು ಆ ಸಂದರ್ಭದಲ್ಲಿ. ಸೊ ಅವಾಗ ಆ ಟೈಮ್ನಲ್ಲಿ ಕೊನೆ ದಿನಗಳಲ್ಲಿ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಮಕ್ಕಳನ್ನ ಕರೆದು ಕೆಲವು ಮಾತುಗಳನ್ನು ಹೇಳ್ತಾರೆ. ಆ ರೀತಿ ನಿಮ್ಮನ್ನು ಕರೆದು ಏನು ಮಾಡ್ತಾರೆ? ಅವ್ರು ಯಾವತ್ತೂ ನಮ್ಮ ತಂದೆ ತಾಯಿ ನೀವು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಕೈ ತೋರಿಸಂತಿಲ್ಲ, ಒಳ್ಳೆ ಮಕ್ಕಳಾಗಿ ಅಷ್ಟೇ. ಸೊ ರಾಜ್ಕುಮಾರ್ ಅವ್ರ ಕೊನೆ ದಿನದಲ್ಲಿ ಸೊ ನಿಮ್ಗೇನಾದ್ರು ನೆನಪಿದೆ ಆ ಮೂಮೆಂಟ್? ಏನು ಅದೇ ಹೇಳಿದ್ವಲ್ಲ ಸರ್, ಅದು ಹೆಂಗೆ ಆಯಿತು ಏನಾಯಿತು ಅಂತಲೇ ಗೊತ್ತಾಗಲ್ಲ ನಮ್ಗೆ. ಎಲ್ಲರೂ ಜೊತೆಗೆ ನಾವೆಲ್ಲ ಒಂದೇ ಮನೇಲಿರ್ತೀವಿ. ಎಸ್, ಹೌದು.
ಸೊ ಆವಾಗ ಅಷ್ಟೇ ಅದೊಂದು ಲಾಸ್ಟ್ ಮಿನಿಟ್ ಆಫ್ ಟೈಮ್, ಬೆಳಿಗ್ಗೆ ಆಚೆ ಹೋಗ್ಬೇಕಾದ್ರೆ ಬಾಯಿಂದ ತಪ್ಕೊಂಡು ದಿನ ಒಂದು ಮುತ್ಕೊಡೋ ಒಂದು ಅಭ್ಯಾಸ ಅವಾಗಿಂದನು. ಅಷ್ಟೇ ತಿರ್ಗಿ ವಾಪಸ್ ಬಂದು ಅವರಿರಲಿಲ್ಲ, ಮಲಗಿದಂಗೆ ಹೋಗ್ಬಿಟ್ಟಿದ್ರು. ಸೊ ನನಗೆ ಇನ್ನೊಂದು ಕುತೂಹಲ ಇದೆ, ರಾಜ್ಕುಮಾರ್ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಏನೋ ಆಗಬೇಕು ಅಂತ. ನಾನು ದಟ್ ಇಸ್ ವಾಟ್ ಐ ಬಿಲೀವ್, ನನ್ನ ಪರ್ಸನಲ್ ಥಿಂಗ್. ಬಟ್ ನಾನು ತುಂಬ ಹೆಮ್ಮೆಯಿಂದ, ತುಂಬ ಪ್ರೀತಿಯಿಂದ, ತುಂಬ ಮನದಾಳದ ಮಾತುಗಳಿಂದ ಹೇಳಬೇಕು ಅಂದರೆ, ಇವತ್ತಿಗೂ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಜಾಗ ಇರಲಿ, ಇವತ್ತಿನ ಜನ್ರೇಷನ್ ಚಿಕ್ಕ ಮಕ್ಕಳು ಕೂಡ ನನ್ನ ನೋಡಿದ್ರೆ ರಾಜ್ಕುಮಾರ್ ಮಗ ಅಂತಾರೆ. ಯಾರೇನು ಮಾಡ್ತಾರೋ ಬಿಡ್ತಾರೋ, ಆದರೆ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವ್ರನ್ನ ಅವರ ಅಭಿಮಾನಿಗಳು, ಅವ್ರನ್ನ ಇಷ್ಟಪಡೋರು ಮನಸ್ಸಲ್ಲಿ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಮಾಡಿದ್ರು ಓಕೆ, ಮಾಡಿದ್ರೆ ಇಟ್ ಇಸ್ ಆಲ್ವೇಸ್ ದರ್. ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟು ಪ್ರೌಡಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಚಿಕ್ಕ ಹುಡುಗರು ಅಣ್ಣವ್ರ ಮಗ ಬಂದ ನೋಡೋ. ಸೊ ದಟ್ ಇಸ್ ಬಿಗ್ ಇನಫ್. ನಾನು ಹೇಳ್ತಾ ಇರೋದು, ಫಾರ್ ಎಕ್ಸಾಂಪಲ್ ನನಗನ್ನಿಸಿದ್ದು ರಾಜ್ಕುಮಾರ್ ಅಂದರೆ ಅವರೊಂದು ಇನ್ಸ್ಟಿಟ್ಯೂಷನ್. ದಟ್ ಇಸ್ ವಾಟ್ ಐ ಬಿಲೀವ್. ಅವರೊಂದು ಭಾಳ ದೊಡ್ಡ ಸಂಸ್ಥೆ. ಅವರ ನೆನಪಿಗಾಗಿ ಏನಾದರೂ ಆಗಬೇಕಿತ್ತು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಆದರೆ ಇನ್ನೂ ಸಂತೋಷ. ಬಟ್ ಎಲ್ಲರೂ ತುಂಬ ತುಂಬ ದೊಡ್ಡ ದೊಡ್ಡ ಮಾತುಗಳ ಕೆಲಸಗಳು ಮಾಡಿದ್ದಾರೆ ಅವ್ರ ಹೆಸರಲ್ಲಿ. ಅವರ ಅಭಿಮಾನಿಗಳೇ ಟ್ರಸ್ಟ್ಗಳು ಮಾಡ್ಕೊಂಡು ಹೋಗಿದ್ದಾರೆ. ಬೆಂಗಳೂರಲ್ಲಿ ಪ್ರತಿ ಒಂದು ಏರಿಯಾದಲ್ಲೂ ಒಂದೊಂದು ಪುತ್ಥಳಿ ಇಟ್ಟಿದ್ದಾರೆ. ಅದನ್ನು ತೊಳೆದು ಹೂವು ಹಾಕಿ ಪೂಜೆ ಮಾಡಿ ಒಂದು ದೇವರ ಥರ ನೋಡ್ಕೊತಾರೆ. ಈ ಪುಣ್ಯ ಬಹುಶಃ ನಮ್ಗೆ ಯಾವತ್ತೂ ಸಿಕ್ಕಿಲ್ಲ. ಅಂದರೆ ಇದು ನೋಡಿದಾಗೆಲ್ಲ ಏನು ಅನಿಸುತ್ತೆ ಅಂದರೆ, ತುಂಬ ಹೆಮ್ಮೆ ಅನಿಸುತ್ತೆ. ಅಂದರೆ ಏನು ಹೇಳಬೇಕು, ಅಭಿಮಾನಿಗಳಿಗೆ ಎಷ್ಟೇ ಮಾತಾಡಿದ್ರು ಕಮ್ಮಿ. ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅನ್ನೋದು ಏನು ಮಾಡಿದ್ರು ಕಮ್ಮಿನೇ. ಒಂದೇ ಒಂದು ಕೆಲಸ ಮಾಡೋದಷ್ಟೇ, ಒಳ್ಳೆ ಜನರಾಗಿರೋದು ಬೆಟ್ರ್. ಅದನ್ನ ಬಿಟ್ಟು ಬೇರೆ ಏನು ಮಾಡಲ್ಲ. ನಾನು ಕನ್ನಡಿಗರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ನಾನು ಈ ರಾಜ್ಕುಮಾರ್ ಅಭಿನಯಿಸಿದ ಪಾತ್ರಗಳ ಕಾಸ್ಟ್ಯೂಮ್ಸ್ ಇರ್ಬೋದು, ಇನ್ನೊಂದೊಂದು ಪ್ರದರ್ಶನ ವಸ್ತು ಇಲ್ಲ, ಅದು ನಾವು ಅನ್ಕೊಂಡಿದ್ವಿ ಆದಷ್ಟು ಬೇಗ ಅದನ್ನು ಯಾವುದನ್ನ ಅಂತ ಒಂದು ನೆನಪಾಗಿಲ್ಲ. ಅದು ಕರೆಕ್ಟ್, ಸಾರಿ, ಇನ್ನು ಯಾವುದಂತ ಪ್ಲಾನ್ ಮಾಡಿಲ್ಲ. ಅದಾಗುತ್ತೆ ಆದಷ್ಟು. ಯಾಕಂದರೆ ನಾನು ರಾಜ್ಕುಮಾರ್ ಸಮಾಧಿ ಎದುರು ಬಂದರೆ ದೇವಾಲಯಕ್ಕೆ ಬಂದಾಗ ಪ್ರತಿದಿನ ಜನ ಇರ್ತಾರೆ. ನೀವು ಯಾವ ಹಿಂಗೆ ನೋಡಿದ್ರೆ ಒಂದಿಷ್ಟು ಜನ ಯಾವುದೋ ಕರ್ನಾಟಕದ ಯಾವುದೋ ಭಾಗದವ್ರು ಬಂದು ಕೂತಿರ್ತಾರೆ. ಸೊ ಒಂದು ವಸ್ತು ಸಂಗ್ರಹಾಲಯ ಭೇದ ಯಾವುದು ಇಲ್ಲದೆ ಏನೂ ಇಲ್ಲ, ವಸ್ತು ಸಂಗ್ರಹಾಲಯದ ಹಾಗೆ ರಾಜ್ಕುಮಾರ್ ಸಿನಿಮಾಗಳ ಸತತ ಪ್ರದರ್ಶನನೂ, ಅದೇ ರೀತಿ ಅವರ ಕಾಸ್ಟ್ಯೂಮ್ಗಳ ಪ್ರದರ್ಶನ ಒಂದು ವಿಶ್ವವಿದ್ಯಾಲಯದ ಹಾಗೆ ರೂಪುಗೊಳ್ಳಬೇಕು ಅನ್ನೋದು ನನಗೆ ಅನ್ನಿಸ್ಬೋದು. ಎಸ್, ನಿಮಗೆ ಅನಿಸ್ತು? ಇಲ್ಲ, ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಅದೇನು ಪ್ಲ್ಯಾನ್ಗೇನು ಮಾಡಿ ಇಲ್ಲ, ಇನ್ನು ಆದಷ್ಟು ಬೇಗ ಆಗುತ್ತೆ. ಯಾಕಂದರೆ ಯಾವುದು ಮಾಡಿದೆ ನಾನೇನು ಹೇಳೋಕ್ಕಾಗಲ್ಲ ಅದಕ್ಕೆ. ಎಸ್, ನನಗೆ ಇನ್ನೊಂದು ಕುತೂಹಲ ಇದೆ ನಿಮಗೆ. ಒಂದು ಇಡೀ ನಿಮ್ಮ ಚಿತ್ರರಂಗದ ನಾವೆಲ್ಲ ಕನಸು ಕಾಣ್ತಿರ್ತೀವಿ. ಬದುಕು ಅಂದರೆ ಕನಸು, ಏನಿಲ್ಲ. ನಿಮಗೆ ಕನಸು ಅನ್ನೋದು ಮೊದಲು ಏನಿತ್ತು, ಈಗೇನಿತ್ತು? ನಂದು ಮೀನ್ ರಾಶಿ, ಅಂದರೆ ಸ್ಪೈಸಿಯನ್ ಅಂತಾರೆ ಇಂಗ್ಲೀಷ್. ಸೊ ಹಾಗಾಗಿ ನಾನು ಒಂದೊಂದು 10 ನಿಮಿಷದಲ್ಲೂ ಏನೇನೋ ಕನಸು ಕಾಡ್ತಿರ್ತೀನಿ. ನನಗೆ ಆ ಥರ ಆದ ಕನಸು ಅನ್ನೋದು ಯಾವುದೂ ಇಲ್ಲ. ಅಂದರೆ ಇಲ್ಲ, ಆ ಥರದ್ದು ಯಾವುದು ನಾನು ಅಷ್ಟಾಗಿ ಕನಸು ಯಾವುದೂ ಇಲ್ಲ. ಆದರೆ ಏನು ಬಂತೋ ಅದನ್ನು ಸ್ವೀಕಾರ ಮಾಡ್ತೀನಿ. ಎಸ್, ನಿಮ್ಮ ತಂದೆಯವರು ಮತ್ತೆ ನನಗೆ ಅವ್ರು ಹೇಳಿದ್ರೆ ಮಾತಾಡೋಕ್ಕಾಗ್ತಲ್ಲ. ಐ ಆಮ್ ಸಾರಿ. ಅವ್ರಿಗೆ ಆಹಾರ ಅಂದರೆ ಭಾಳ ಇಷ್ಟ. ಅವರಷ್ಟು ತನ್ಮಯರಾಗಿ ಊಟ ಮಾಡೋವ್ರನ್ನ ನಾನು ನೋಡಿಲ್ಲ. ಫುಡ್ ಅಂದರೆ ಅಷ್ಟು ಭಾಳ ಸಂತೋಷದಿಂದ, ಗೌರವ ಭಾವದಿಂದ ಆಹಾರ ಸ್ವೀಕಾರ ಮಾಡ್ತೀನಿ. ಫುಡ್ನಲ್ಲಿ ನಿಮ್ಗೇನು ಇಷ್ಟ? ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮೇನ್ ಎವ್ರಿಡೇ ಸೈಕಲ್ ಏನಂದರೆ, ಆ ಫುಡ್ ನಾನು ಹೇಗೆ ಫೈಟ್ ಮಾಡೋದು ಅಂದರೆ, ತುಂಬ ತಿನ್ನಬೇಕು ಅಂತ ಇಷ್ಟ. ತುಂಬ ಎಲ್ಲ ಥರ ಅದು ತಿಂಡಿಗಳು ತಿನ್ನಬೇಕು ಅಂತ ಇಷ್ಟ. ಡಯಟ್ ಅನ್ನೋದು ನೋಡ್ಕೊಬೇಕು. ಯಾಕಂದರೆ ಈಗಿನ ಟ್ರೆಂಡ್ ಪ್ರಕಾರ ಟ್ರಿಮ್ ಆಗಿರಬೇಕು. ಸೊ ಹಾಗಾಗಿ ನಾನು ಊಟದ ಪ್ರಿಯನೇ, ಬಟ್ ಟ್ರೈ ಮಾಡ್ತೀನಿ. ಅವರಿಗೆ ನಾನ್ ವೆಜ್ ಇಷ್ಟ ಆಯಿತು. ನಾನು ಪ್ಯೂರ್ಲಿ ನಾನ್ ವೆಜಿಟೇರಿಯನ್. ನನಗೂ ಅಷ್ಟೇ, ಸಿಕ್ಕಾಪಟ್ಟೆ ನಾನ್ ವೆಜ್. ಇದರಲ್ಲಿ ಫಿಶ್ ಇಷ್ಟನೋ? ಮಟನ್ ತುಂಬ ಇಷ್ಟ. ಮಟನ್ ಇಷ್ಟ. ಓ ಬ್ಯೂಟಿಫುಲ್. ಸ್ವೀಟ್ನಲ್ಲಿ ನಾನು ತುಂಬ ಇಷ್ಟಪಡೋ ಅಂಥ ಸ್ವೀಟ್ಸ್ ಏನಂದರೆ, ನಮ್ಮ ಎಲ್ಲ ಥರ ಸ್ವೀಟ್ಗಳು ಜಾಸ್ತಿ ತಿನ್ಬಿಟ್ಟಿದ್ದೀವಲ್ಲ, ಎಲ್ಲರೂ ತಿರ್ಗಾ ಮನೆಗೆ ಬರಬೇಕು ವಾಪಸ್ಸು. ಹಾಗಾಗಿ ನಮ್ಮೂರಲ್ಲಿ ಮಾಡಿದಂಥ ಸ್ವೀಟ್ಗಳು ಅಂದರೆ ತುಂಬ ಇಷ್ಟ. ಈ ಕರ್ಜಿಕಾಯಿ, ನಂತರ ಕಜ್ಜಾಯ, ಒಬ್ಬಟ್ಟು, ಅದೆಲ್ಲ ತುಂಬ ಇಷ್ಟಪಡ್ತೀನಿ. ಬ್ಯೂಟಿಫುಲ್. ಗಸಗಸೆ ಪಾಯಸ. ಇದು ನೀವು ರಾಜ್ಕುಮಾರ್ ಅವ್ರಂತ ಪ್ರತಿದಿನ ಯೋಗ ಗೀಗ ಮಾಡ್ತಿರೋ ಅಥವಾ ಬರೀ ಜಿಮ್? ಇಲ್ಲ, ತಕ್ಕ ಮಟ್ಟಕ್ಕೆ ಅವಾಗ ಅಷ್ಟೇ. ಆ ಥರವಾದ ಯೋಗ ಅಲ್ಲ, ಅಷ್ಟರ ಮಟ್ಟಕ್ಕೆ ಮಾಡಲ್ಲ. ಯಾಕಂದ್ರೆ ಅವ್ರು ಯೋಗಿಯಾಗಿ. ಹೌದು, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದರ ಮಟ್ಟಕ್ಕೆಲ್ಲ ಮಾಡ್ತೀನಿ. ಬಟ್ ಯೋಗ ಅಭ್ಯಾಸ ಮಾಡೋದ್ರಿಂದ ಒಳ್ಳೇದು. ಏನು ಬೇಡ, ಎಲ್ಲದಕ್ಕಿಂತ ಹೆಚ್ಚಾಗಿ ದಿನಕ್ಕೆ ಒಂದು ಗಂಟೆ ನಮಗೆ ಅಂತ ಇಟ್ಕೊಳ್ಳೋದು ತುಂಬ ಒಳ್ಳೇದು ಫಿಟ್ನೆಸ್ಗೆ. ಎಸ್, ಅವರಿಗೆ ರಾಜ್ಕುಮಾರ್ ಎಲ್ಲೂ ಶ್ವೇತ ವಸ್ತ್ರಧಾರಿ ಆಗಿರ್ತಿದ್ರು ಯಾವಾಗಲೂ. ನಿಮಗೆ ಯಾವ ರೀತಿ ಬಟ್ಟೆ ಇಷ್ಟ? ನಾನು ಅದಕ್ಕೆ ಆಪೋಸಿಟ್. ನನ್ನ ತಂದೆಯವರು ತುಂಬ ಸಿಂಪಲ್ ಆಗಿರೋರು, ನಾನು ಅದಕ್ಕೆ ಆಪೋಸಿಟ್ ಆಗಿರ್ತೀನಿ. ನನಗೆ ಬಟ್ಟೆ ಅಂದರೆ ತುಂಬ ಇಷ್ಟ. ಜನರಲಿ ಎಲ್ಲ ಥರದ ಲೈಕಿಂಗ್ಸ್ ಇದ್ದೇ ಇರುತ್ತೆ. ಎಸ್,
ಓವರಾಲ್ ನಿಮ್ಮ ಬಿಡುವಿನ ಸಮಯ ಫ್ಯಾಮಿಲಿ ಜೊತೆ ಹೇಗೆ ಕಳಿತೀರಿ? ಕೆಲಸ ಅಂದರೆ ಮನೆಯೇ, ಬೇರೆ ಎಲ್ಲೂ ಹೋಗಲ್ಲ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಷ್ಟೇ ಯಾವಾಗಲೂ. ಇಟ್ಸ್ ಆಲ್ವೇಸ್ ವಿತ್ ಫ್ಯಾಮಿಲಿ. ನನಗೆ ತುಂಬ ಟೈಮ್ ನಾನು ಮನೇಲೇ ಸ್ಪೆಂಡ್ ಮಾಡೋದು. ನಾನು ಕೆಲಸ ಮಾಡ್ತಿಲ್ಲ ಅಂದರೆ ಮನೇಲಿ ವೈಫ್, ಮಕ್ಕಳು, ಕಸಿನ್ಸ್, ಬ್ರದರ್ಸ್, ಸಿಸ್ಟರ್ಸ್ ಆದರೆ ಔಟಿಂಗಿಗೆ ನೀವು ಯಾಕೆಂದರೆ ನೀವು ಸೆಲೆಬ್ರಿಟಿ ಸ್ಟಾರ್ ಆಗಿದ್ದ ಹೊರಗೆ ನಮ್ಮಂಗೆ ಹೋಗೋಕ್ಕಾಗಲ್ಲ ನಿಮಗೆ ಅದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗೋದು ಇನ್ನೊಂದು ಉಂಟು, ಯಾವಾಗಲೂ ಉಂಟು. ಯಾವಾಗಲೂ ಹೋಗ್ತಾ ಇರ್ತೀನಿ. ನಿಮಗೆ ಈ ಟ್ರಾವೆಲದಲ್ಲಿ ಡೆಸ್ಟಿನೇಷನ್ ಯಾವುದು ಬೆಸ್ಟ್ ಟ್ರಾವೆಲ್ ಇದು ಅನ್ಸುತ್ತೆ? ತುಂಬ ಟ್ರಾವೆಲ್ ಮಾಡ್ತೀನಿ. ಎಲ್ಲೇ ಟೈಮ್ ಆದರೂ ವರ್ಷಕ್ಕೆ ಅಟ್ಲೀಸ್ಟ್ ಒಂದು 2-3 ಸಲ ಆದರೂ ನಾವು ಫ್ಯಾಮಿಲಿ ಜೊತೆ ಹೊರಗೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಬೇರೆ ಕಂಟ್ರೀಸ್ ಇರ್ಬೋದು, ನಮ್ಮ ದೇಶದಲ್ಲೇ ಇರ್ಬೋದು. ಕರ್ನಾಟಕದ ಒಳಗಡೆ ನಿಮ್ಗೆ ಯಾವ ಇಷ್ಟ? ನನಗೆ ತುಂಬ ಇಷ್ಟವಾದಂಥ ಊರು ಬಂದು ಆ್ಯಕ್ಚುಲಿ ಚಿಕ್ಕಮಗಳೂರು. ತುಂಬ ಇಷ್ಟ. ಹೋಗ್ತಾ ಇರ್ತೀರಿ? ಹೋಗ್ತಾ ಇರ್ತೀನಿ ನಾವು, ಯಾವಾಗ ಆಗುತ್ತೆ ಅವಾಗ ಅಂತ. ಸಮುದ್ರ ತಡಿ ಗಿಡಿ ಏನಿಷ್ಟ? ಸಮುದ್ರ ತಡಿ ಕಡೆ ಅಂದರೆ ಈಗೊಂದು ಸ್ವಲ್ಪ ನಮ್ಮ ಉಡುಪಿ ಹತ್ರ ಹೋಗಬೇಕು ಅಂತ ಇಷ್ಟ. ಅಲ್ಲಿ ಸರ್ಫಿಂಗ್ ಇದೆಯಂತೆ, ಯಾವುದು ಸ್ಟಾರ್ಟ್ ಆಗಿದೆ. ಸೊ ಅದನ್ನ ಹೋಗಿ ಮಾಡಬೇಕು ಅಂತ ಸಂತೋಷ. ಇದಕ್ಕೆ ಹೋದ್ರೆ ಭಾಳ ಅದ್ಭುತವಾಗಿ ನಮ್ಮ ದಾಂಡೇಲಿಗೆ ಹೋಗಿ ನೀವು. ದಾಂಡೇಲಿಯಲ್ಲಿ ನದಿ, ಫಾರೆಸ್ಟ್. ನನಗೆ ನಮ್ಮ ಊರುಗಳ ಕಡೆ ಎಲ್ಲ ಊರುಗಳು ತುಂಬ ಇಷ್ಟ. ಯಾಕಂದರೆ ನಮಗೆ ಒಂದು ಅಪರ್ಚುನಿಟಿ ಸಿಗೋದು ಏನಂದರೆ ಚಿತ್ರೀಕರಣ ಮಾಡ್ಬೇಕಾದ್ರೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತೀವಿ. ಹೊಸಪೇಟೆ. ಸೊ ಒಂದು ಗಾಜನೂರು ನಿಮ್ಮ ತಂದೆಯವರು ತುಂಬ ನಮ್ಮ ಹಳ್ಳಿ. ಹೌದು, ನಿಮ್ಮ ಹಳ್ಳಿ. ಹೌದು, ಅದಕ್ಕೆ ಭೇಟಿ ಕೊಡ್ತೀರಾ? ಹೋಗ್ತಾ ಇರ್ತೀವಿ, ಅವಾಗ ಹೋಗ್ತಿರ್ತೀವಿ. ಈಗ ಸ್ವಲ್ಪ ಹೋಗಿ ಒಂದೂವರೆ ವರ್ಷ ಆಯಿತು. ಪ್ರಯತ್ನ ಪಟ್ಟು ಹೋಗ್ತಾ ಇರ್ತೀವಿ. ಆದರೆ ನಮ್ಗೆ ಈಗಲೂ ನಮ್ಮ ಊರಂದರೆ ಭಾರಿ ಇಷ್ಟ. ಯಾಕಂದರೆ ನಮ್ಮ ಬೇಸಿಗೆ ಕಾಲ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲೇ ಕಳೀತಾ ಇದ್ವಿ. ನೀವು ಚಿಕ್ಕ ವಯಸ್ಸಲ್ಲೇ ಹೋಗ್ತಾ ಇದ್ದೀರಿ? ಹೌದು, 1-2 ತಿಂಗಳು ಹೋಗ್ತಾ ಇದ್ವಿ. ಇದು ಈಗಿನ ಪದ್ಧತಿ ಅಲ್ಲ. ನಮ್ಮ ರಾಘಣ್ಣ ಶಿವಣ್ಣವರು ಚಿಕ್ಕವರಾಗಿರ್ಬೇಕಾದ್ರೂ ಅಲ್ಲೇ ಹೋಗಿ ಕಾಲ ಕಳೀತಾ ಇದ್ರು. ತುಂಬ ಇಷ್ಟವಾದಂಥ ಊರು, ನಮ್ಮೆಲ್ರಿಗೂ ಪ್ರಾಣ. ಎಸ್ ನನಗೆ ಒಂಥರ ಆತ್ಮೀಯ ಸಂವಾದ ಇದು. ಐ ವಾಂಟ್ ದ್ಯಾಟ್ ನಿಮ್ಮ ಒಳಗೆ ಇರುವುದನ್ನು ಹೊರಗೆ ತೆಗೆದಿಡಬೇಕು ಅಂತ ನಾನು. ಆದ್ದರಿಂದ ನಿಮ್ಮ ಸಿನಿಮಾ ಬಗ್ಗೆ ಮಾತನಾಡಿದ್ರೆ ನಿಮ್ಮ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಿದೆ. ಸೊ ನನಗೆ ಇನ್ನೊಂದು ಸಣ್ಣ ಕುತೂಹಲ ಇದೆ. ನಿಮಗೆ ಬೇರೆ ಭಾಷೆಗಳ ಯಾವ, ನಾವು ಕೊನೆ ಹಂತಕ್ಕೆ ಬಂದರು, 1-2 ನಿಮಿಷ ಇದೆ. ಬೇರೆ ಭಾಷೆಯ ಯಾವ ನಟರು ನಿಮಗೆ ಇಷ್ಟ ಆಗುತ್ತೆ? ಹಿಂದಿಯಲ್ಲಿ, ತೆಲುಗಿನಲ್ಲಿ? ನನಗೆ ಎಲ್ಲ ಭಾಷೆಯಲ್ಲಿ ಸುಮಾರು ಜನ ನಟರು ಇಷ್ಟ. ಅದೊಂದು ದೊಡ್ಡ ಲಿಸ್ಟೇ ಇದೆ. ನಾನು ತುಂಬ ಸಿನಿಮಾ ನೋಡ್ತೀನಿ. ನಾನು ಹಿಂದಿ, ತಮಿಳ್, ತೆಲುಗು, ಮಲಯಾಳಂ. ನಮ್ಮ ಕಂಟ್ರಿಯಲ್ಲಿ ಆದರೆ ನಮ್ಮ ದೇಶದಲ್ಲಿ, ಹೊರ ದೇಶದಲ್ಲಿರ್ಬೋದು, ನನಗೆ ಸಿಕ್ಕಾಪಟ್ಟೆ ನಟರು ಇಷ್ಟ. 1-2 ಹೋಗ್ತಾನೆ ಇರ್ತೀನಿ. ಮಲಯಾಳಂ ಅಂದರೆ ಮೋಹನ್ ಲಾಲ್ ಅವ್ರ ಜೊತೆ? ಅಫ್ಕೋರ್ಸ್ ಮಲಯಾಳಂ ಅಂದರೆ ಮೋಹನ್ ಲಾಲ್ ಅವ್ರ, ಮಮ್ಮೂಟಿ ಅವ್ರು ಅಂದರೆ ಇಷ್ಟ. ತಮಿಳ್ ಅಂದರೆ ನನಗೆ ರಜನಿ ಸರ್ ಅಂದರೆ ಪ್ರಾಣ. ರಜನಿ ಸಾರು ಅಂದರೆ ತುಂಬ ಇಷ್ಟ. ಕಮಲ್ ಹಾಸನ್ ಅವ್ರು ಇಷ್ಟ. ಈಗ ಬರುವಂಥ ಆರ್ಟಿಸ್ಟ್ಗಳಲ್ಲಿ ವಿಜಯ್ ಸೇತುಪತಿ, ವಿಜಯ್, ಸೂರ್ಯ, ವಿಕ್ರಮ್, ಅಜಿತ್ ಸರ್. ಅದೇ ರೀತಿ ತೆಲುಗುಲ್ಲಿ ಅಷ್ಟೇ ನಮ್ಮ ಅಲ್ಲು ಅರ್ಜುನ್ ಅಂದರೆ ಇಷ್ಟ. ಪವನ್ ಕಲ್ಯಾಣ್ ಅವರು ಅಂದರೆ ಇಷ್ಟ. ನನ್ನ ತಮ್ಮನ ಥರ ನನ್ನ ತಾರಕ್ ಜೂನಿಯರ್ NTR ಅಂತ ಕರೀತಾರೆ, ಅವರಂದ್ರೆ ತುಂಬ ಇಷ್ಟ. ನಮ್ಮ ಅಣ್ಣನ ಥರ ಬಾಲಕೃಷ್ಣ ಅವರು ಇದ್ದಾರೆ, ಅವರಂದ್ರೂ ತುಂಬ ಇಷ್ಟ. ಅವರೆಲ್ಲ ಒಂದು ಕುಟುಂಬದ ಥರ ನನಗೆ. ಅವರಿಗೂ ಹಾಗಾಗಿ ಅವರಿಗೆಲ್ಲ ರಾಜ್ಕುಮಾರ್ ಅಂದರೆ ಆ ಮರ್ಯಾದೆ ಕರ್ನಾಟಕದಲ್ಲಿರ್ಬೋದು, ಆಂಧ್ರ ಪ್ರದೇಶದಲ್ಲಿರ್ಬೋದು, ತಮಿಳ್ನಾಡಲ್ಲಿರ್ಬೋದು, ಅಲ್ಲಿರೋ ಸಿನಿಮಾ ನಟರಿಗೆ ನಮ್ಮ ಕುಟುಂಬದ ಮೇಲೆ ಒಂದು ಪ್ರೀತಿ, ವಿಶ್ವಾಸ, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಿಂದಿಯಲ್ಲಿ ಅಮೀರ್ ಖಾನ್ ಅವರಂದರೆ ಇಷ್ಟ, ಅಮಿತಾಬ್ ಬಚ್ಚನ್ ಅಂದರೆ ಇಷ್ಟ. ಸಾಕಷ್ಟು ಜನ ಇದ್ದಾರೆ. ಈಗ ನಾವು ಕೊನೆಗೆ ನಿಮಗೆ ಅನಿಸುವಾಗೆ ಕೊನೆ ಅಂತ ಕನ್ನಡ ಚಿತ್ರರಂಗವನ್ನು ಗಮನಿಸಿ. ಕನ್ನಡ ಚಿತ್ರರಂಗ ಇವತ್ತು ಕಾಂಪೀಟ್ ಮಾಡಬೇಕಾಗಿದೆ. ಹೌದು, ಬೇರೆ ಹೌದು, ನಮಗೆ ಲಿಮಿಟೆಡ್ ಆಡಿಯನ್ಸ್ ಇದೆ. ಸೊ ಕಾಂಪೀಟ್ ಮಾಡೋದಕ್ಕೆ ಇವತ್ತು ಕನ್ನಡಿಗರು ಕನ್ನಡ ಸಿನಿಮಾ ಕೈ ಬಿಟ್ಟಿಲ್ಲ. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಹೌದು, ಬಟ್ ಇನ್ವೆಸ್ಟ್ಮೆಂಟ್ ನೀವು ಉಳಿದಷ್ಟು ಮಾಡೋದಕ್ಕಾಗಲ್ಲ. ಈ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಏನಾಗಬೇಕು ಅಂತ ಅನಿಸುತ್ತೆ? ಕಳೆದ ಒಂದು 3-4 ವರ್ಷ ಕಂಪೇರ್ ಮಾಡಿದ್ರೆ ಈ 2 ವರ್ಷದಿಂದ ಏನು ಬರ್ತಾ ಇದೆ, ಖಂಡಿತವಾಗ್ಲೂ ನಮ್ಮ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಗೊತ್ತಿಲ್ಲದೆ ಇರೋವಂಥ ಬಡ್ಜೆಟ್ಗಳು ಆಚೆ ಬಂದಿದೆ. ಹಾಗಾಗಿ ನೀವು ಕಾಂಪಿಟೇಷನ್ ಅಂತ ಒಂದು ಮಾತೇನು ಹೇಳ್ಕೊಂಬಂದ್ರಿ, ಅದು ತುಂಬ ಮುಖ್ಯ, ಬೇಕಿದೆ. ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡಿಗರು ಮಾತ್ರ ಕನ್ನಡ ಸಿನಿಮಾ ನೋಡಬೇಕು ಅಂತ ಹೇಳ್ತಿಲ್ಲ. ಕರ್ನಾಟಕದಲ್ಲಿ ಇದ್ದವ್ರು ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದು ಆಗ್ತಾ ಬರ್ತಾ ಇದೆ. ಎಕ್ಸ್ಪೆರಿಮೆಂಟಲ್ ಪಿಕ್ಚರ್ಸ್ ಚೆನ್ನಾಗಿ ಬಿಸ್ನೆಸ್ ಮಾಡಿದೆ. ಬಿಗ್ ಬಡ್ಜೆಟ್ ಫಿಲ್ಮ್ಸ್ ಚೆನ್ನಾಗಿ ಬಿಸ್ನೆಸ್ ಮಾಡಿದೆ. ಸೂಪರ್ ಸ್ಟಾರ್ಸ್ ಹೀರೋಗಳ ಪಿಕ್ಚರ್ ಚೆನ್ನಾಗಿ ಬಿಸ್ನೆಸ್ ಮಾಡಿದೆ. ಸೊ ಹಾಗಾಗಿ ನಮ್ಮಲ್ಲಿ ಕೂಡ ಅಷ್ಟೇ. ನಾನು ಎಲ್ಲ ನಟರನ್ನು ಇಷ್ಟಪಡ್ತೀನಿ. ನನಗೆ ಶಿವಣ್ಣ ಅಂದರೆ ಅದ್ಭುತ. ನಾನು ತಮ್ಮನಾಗಿ ಅಂತಲ್ಲ, ಒಬ್ಬ ಅಭಿಮಾನಿಯಾಗಿ ನಾನು ಶಿವಣ್ಣವ್ರ ಅಭಿಮಾನಿ. ಸುದೀಪ್ ಇರ್ಬೋದು, ದರ್ಶನ್ ಇರ್ಬೋದು, ಯಶ್ ಇರ್ಬೋದು, ಈಗ ಬಂದಂಥ ನಮ್ಮ ಧ್ರುವ ಸರ್ಜಾ ಇರ್ಬೋದು,
ದೇ ಆರ್ ಆಲ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ಫಿಲ್ಮ್. ನಮ್ಮಲ್ಲೂ ಒಂದು ಬಡ್ಜೆಟ್ಗಳ ಫಿಲ್ಮ್ ಅಂತ ಬರ್ತಾ ಇದೆ. ಒಂದು KGF ಇರ್ಬೋದು, ಒಂದು ಕುರುಕ್ಷೇತ್ರ ಇರ್ಬೋದು, ಅನ್ಬಿಲೀವಬಲ್ ಬಡ್ಜೆಟ್ಸ್ ನಮ್ಮಲ್ಲೂ ಓಪನ್ ಆಗ್ತಾ ಇದೆ, ವಿಚ್ ಇಸ್ ವೆರಿ ವೆರಿ ಗುಡ್. ಅದನ್ನು ನಾವು ಎಂಕರೇಜ್ ಮಾಡಬೇಕು. ಖಂಡಿತವಾಗ್ಲೂ ಮಾರ್ಕೆಟ್ ಬೆಳೀತಾರೆ. ಈಗ ನಿಮ್ಮ ಅಂಜನಿ ಪುತ್ರ ಇಸ್ ಡೂಯಿಂಗ್ ವೆರಿ ವೆಲ್ ಅಕಾರ್ಡಿಂಗ್ ಟು ರಿಪೋರ್ಟ್. ನೆಕ್ಸ್ಟ್ ಯಾವ ಸಿನಿಮಾ? ಸರ್ ಏನಾಗಿದೆ ಅಂದರೆ, ನಾನು ಸಿನಿಮಾ ಯಾವುದೇನೋದು ಖಂಡಿತವಾಗ್ಲೂ ಮಾರ್ಚ್ ಏಪ್ರಿಲ್ ಶುರು ಮಾಡ್ತೀವಿ. ಅದೊಂದು ಡೈಲಮಲ್ಲಿ ಈಗ ನಡೀತಾ ಇದೆ. ಆದಷ್ಟು ಬೇಗ ಆಗುತ್ತೆ ಸರ್, ಆದಷ್ಟು ಬೇಗ ಆಗುತ್ತೆ. ಐ ಆಮ್ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು ಸೊ ಇಷ್ಟು ಮಚ್. ಹೊತ್ತು ಸಮಯವಿಲ್ಲದ ಇದ್ರೂ ಕೂಡ ನನ್ನ ಜೊತೆ ಸಮಯ ಕಳೆದಿದ್ದೀರಿ, ಕೆಲವು ಮಾತುಗಳನ್ನ ಕೊಟ್ಟಿದ್ದೀರಿ. ನಾನು ಸುದ್ದಿ ಟಿವಿಯ ಪರವಾಗಿ ತಮಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಹೇಳ್ತೀನಿ. ನಮಸ್ಕಾರ. ಯಾಸ್ ಪ್ರಿಯ ವೀಕ್ಷಕರೇ, ಇದು ಏನು ಪುನೀತ್ ಅವರ ಜೊತೆಗಿನ ಮಾತುಕತೆ ಸಂವಾದ. ನಾನು ಇಲ್ಲಿ ಅವರ ಸಿನಿಮಾ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಜಾಸ್ತಿ ಮಾತನಾಡಲಿಲ್ಲ. ನನಗೆ ನಾನು ಪ್ರತಿಯೊಂದು ಸಂವಾದ ಸಂದರ್ಶನವನ್ನು ಅದು ಒಳಗಿರುವುದನ್ನು ತೆಗೆದು ಹೊರಗಿಡುವ ಯತ್ನ ಅಂತ ಅಂದ್ಕೊಂಡಿದ್ದೀನಿ. ಎಸ್, ನೀವು ಸಿನಿಮಾ ನೋಡ್ತೀರಿ, ಆದರೆ ಪುನೀತ್ ಏನು ಅನ್ನುವುದನ್ನು ತಮಗೆ ತಿಳಿಸ್ಕೊಡೋದು ನನ್ನ ಕೆಲಸ ಆಗಿತ್ತು. ಅದರ ಜೊತೆಗೆ ನಾನು ಅನಿವಾರ್ಯವಾಗಿ ರಾಜ್ಕುಮಾರ್ ಜೊತೆ ಅವ್ರನ್ನ ಕಂಪೇರ್ ಮಾಡಿಕೊಡೋದು ಈ ಜನರಲಿ. ಬಟ್ ಕನ್ನಡ ಚಿತ್ರರಂಗದಲ್ಲಿ ಮಾತನಾಡುವಾಗ, ನಟರ ಬಗ್ಗೆ ಮಾತನಾಡುವಾಗ ನಾವು ರಾಜ್ಕುಮಾರ್ ಅವ್ರನ್ನ ಬಿಟ್ಟು ಮಾತನಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆಂದರೆ ಅವರು ಅಂತಹ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗಿದ್ದಾರೆ. ಆ ಕಾರಣಕ್ಕೆ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡಿದ್ದು. ಮತ್ತು ಅದ್ರ ಜೊತೆಗೆ ನನ್ನ ಮೇಲೂ ಕೂಡ ರಾಜ್ಕುಮಾರ್ ಆ ರೀತಿಯ ಪ್ರಭಾವವನ್ನು ಬೀರಿದ್ರಿಂದ ಇರುವೆ. ಈ ಒಂದು ವಿಶೇಷ ಸಂವಾದ ಕಾರ್ಯಕ್ರಮ ತಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.